ಈ ಪತ್ರಿಕಾಗೋಷ್ಠಿನ ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಮೊದಲನೇದಾಗಿ ನಿಮಗೆಲ್ಲ ಧನ್ಯವಾದ. ಇವತ್ತು ನಮ್ಮ ಈ ಕುಲದಲ್ಲಿ ಕೀಳ್ಯಾವುದೋ ಚಿತ್ರದ ಒಂದು ಈ ಗೆಲುವಿನ ಪತ್ರಿಕಾಗೋಷ್ಠಿ ಇದು. ಏನು 23ನೇ ತಾರೀಕು ನಾವು ಸಿನಿಮಾ ರಿಲೀಸ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ, ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಕೂಡ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತುಂಬ ಒಳ್ಳೆ ಸಿನಿಮಾ ಬಂದಿದೆ ಅಂತ ಒಂದು ಜನ ಕೂಡ ಹೇಳ್ತಿರೋದು ನೀವೆಲ್ಲ ಆಲ್ರೆಡಿ ಕೇಳಿರ್ತೀರ, ನಿಮಗೂ ಕೂಡ ಗೊತ್ತಿದೆ, ನಿಮ್ಮಲ್ಲೂ ಸಾಕಷ್ಟು ಜನ ಸಿನಿಮಾ ನೋಡಿದ್ದೀರ. ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋಗುತ್ತೆ. ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ, ಆ ಯಶಸ್ಸು ಜನ ನಮಗೆ ಕೊಡಬೇಕು. ಆ ಜನ ಥಿಯೇಟ್ರಿಗೆ ಇನ್ನೂ ನಾವು ಬರ್ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು. ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ವಾರದಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಗೋಜಲು, ಒಂದು ಮುಜುಗರ, ಆ ಥರದ್ದೇನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಯಿತು. ಅದು ನಮ್ಮ ಸಿನಿಮಾದ ಹೀರೋ ಮನು, ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ. ಇನ್ನೂ ಮನುನ ನಾವು ನೇರ ಭೇಟಿ ಆಗಿಲ್ಲ. ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ, ನಮ್ಮ ಸಿನಿಮಾ ಮೇಲೆ ಅದರದ್ದೊಂದು ರಿಫ್ಲೆಕ್ಷನ್ ಕಾಣ್ತಾ ಇದೆ. ಅಂದರೆ ನಾವು ನಿರೀಕ್ಷೆ ಏನಿಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಆಗ್ತಾ ಇಲ್ಲ. ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗೋಯ್ತು. ಏನೋ ಯಾರೋ ಬೇರೆ ಥರದ್ದು ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ, ನೋಡಬೇಕಾ, ಬೇಡವಾ ಅನ್ನೋ ಒಂದು ಆತಂಕ. ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರು ಇದ್ದಾರೆ, ನೋಡಬೇಕಾಗಿದೆ. ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು, ಒಂದಷ್ಟು ಕಲಾವಿದರು, ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ. ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ. ನಿಮ್ಮ ಸಹಕಾರ ಇದುವರೆಗೂ ನೀವು ಬಹಳ ಕೊಟ್ಟಿದ್ದೀರ. ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ. ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರಾ. ಒಂದು ಒಳ್ಳೆ ಸಿನಿಮಾ ಅಂತ ಕೂಡ ನಿಮ್ಮಿಂದನೇ ಪಬ್ಲಿಕ್ಕಿಗೆ ಒಂದು ರಿವ್ಯೂಸ್ ಹೋಗಿದೆ. ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ತೊಗೊಂಡು ಹೋಗಬೇಕಾಗಿದೆ. ಈ 2ನೇ ವಾರದಲ್ಲಿ ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ನಿರ್ಮಾಪಕರು ಅವರು ಬಂದು ಮೊದಲನೇ ಸರಿ ಈ ಥರದೊಂದು ಪ್ರಯತ್ನ, ಈ ಥರದೊಂದು ಸಿನಿಮಾ ಮಾಡಿದ್ದಕ್ಕೆ ಅವ್ರಿಗೆ ಸಿಕ್ಕಂಥ ಒಂದು ಶಬಾಷ್ಗಿರಿ ಅಂತಲೇ ಹೇಳಬೇಕು. ಅಂದರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ, ದೊಡ್ಡ ಕಮರ್ಷಿಯಲ್ ಸಿನಿಮಾ, ದೊಡ್ಡ ಡೈರೆಕ್ಟರ್ ಅಂತ ಹೋಗದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು, ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ. ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಾಗ ಅದನ್ನು ನೋಡಿ ಖುಷಿ ಪಡ್ತಾರೆ. ಸೊ ಅವರೇ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಥಿಯೇಟ್ರುಗಳಲ್ಲೂ ವಿಸಿಟ್ ಮಾಡಿ, ಹಾಗೆ ಬೇರೆ ಬೇರೆ ಚನ್ನಪಟ್ಟಣ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಮೈಸೂರು, ಮಂಡ್ಯ, ಮದ್ದೂರು, ಸುಮಾರು ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟ್ರ್ ವಿಸಿಟ್ ಎಲ್ಲ ಕೊಟ್ಟು ಬಂದು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನು ನೋಡಿ ಖುಷಿಪಟ್ಟ ರೀತಿಯೇ ಬೇರೆ. ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ಕೇಳಿದಾಗ ನಮಗೆ ಸಿಕ್ಕಂಥ ಖುಷಿ ಕೂಡ ಬೇರೆ. ಅದು ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದು ಸಿನಿಮಾ ತೆರೆಗೆ ಬಂದಾಗ ಅದನ್ನು ಜನ ನೋಡಿ ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯ ತಿಳಿಸೋದಿದೆಯಲ್ಲ, ಅದನ್ನು ನಾವು ನೇರವಾಗಿ ಕೇಳಿದ್ವಿ, ನೋಡಿದ್ವಿ ಕೂಡ. ತುಂಬ ಎಕ್ಸೈಟಾಗಿ ಮಾತಾಡ್ತಿದ್ರು. ಸಿನಿಮಾಯಿಂದ ಆಚೆ ಬರ್ತಿದ್ದಂಗೆ, ಸರ್ ಅದ್ಭುತವಾಗಿರೋ ಸಿನಿಮಾ, ತುಂಬ ಆಗಿದೆ, ಹೀಗಿದೆ, ತುಂಬ ನಮ್ಮ ಎಷ್ಟೋ ವರ್ಷಗಳಾಯ್ತು. ನಾನು ಒಬ್ಬ ವ್ಯಕ್ತಿ ಅಂತ 20 ವರ್ಷ ಆಗಿತ್ತು ನಾನು ಸಿನಿಮಾಗೆ ಬಂದು, ಯಾರೋ ಫ್ರೆಂಡ್ ಬಲವಂತ ಮಾಡ್ದ ಅಂತ ಬಂದೆ, ಬಟ್ ಸಿನಿಮಾ ನೋಡಿದ್ಮೇಲೆ ನಾನು ತುಂಬ ಖುಷಿ ಆಯಿತು ಅಂತ. ಇನ್ನೊಬ್ರು ಯಾರೋ ಲೇಡೀಸ್ ಹೇಳ್ತಾರೆ, ಸರ್ ನಾವು ಈ ಹೊಸಬ್ರು ಸಿನಿಮಾ ನೋಡೋಕ್ಕೆ ಬರ್ತಿರ್ಲಿಲ್ಲ, ಆದರೆ ಈ ಸಿನಿಮಾ ಯಾಕೋ ನೋಡಬೇಕು, ಆ ಟ್ರೈಲರು ಅದೆಲ್ಲ ನೋಡಿದಾಗ ಅನ್ನಿಸ್ತು, ನಾನೇ ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಅಂತಾರೆ. ಅವರೇ ಒಂದು ಅರ್ಧ ಗಂಟೆ ಲೆಕ್ಚರ್ ಕೊಡ್ತಾರೆ, ಈ ಸಿನಿಮಾದಲ್ಲಿ ಈ ಪಾಯಿಂಟ್ ಹಿಂಗಿತ್ತು, ಆ ಪಾಯಿಂಟಲ್ಲಿ ಹಿಂಗಿತ್ತು. ಆ ಸಿನಿಮಾನ ವಿವರಣೆ ಅವ್ರು ಕೊಡ್ತಾಯಿದ್ರೆ ಇಷ್ಟೆಲ್ಲ ನಮಗೆ ಗೊತ್ತಿಲ್ಲದೆ ಆ ಸಿನಿಮಾದಲ್ಲಿ ಅವ್ರಿಗೆ ತಿಳಿತಾ ಇತ್ತು. ಅದು ಒಂದು ವಿಶೇಷತೆ ನಮಗೆ ಕಾಣಿಸ್ತಾ ಇತ್ತು. ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರು.
ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸು, ಮಕ್ಕಳಾದಿಯಾಗಿ ಕುಟುಂಬ ಸಮೇತವಾಗಿ ಬಂದು ಎಲ್ಲರೂ ಅದೇ ಹೇಳ್ತಿದ್ರು, ಸರ್ ಫ್ಯಾಮ್ಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡ್ಬೋದು ಸರ್. ಫಸ್ಟ್ ಹಾಫ್ ಸಖತ್ ಜಾಲಿಯಾಗಿ ಹೋಗುತ್ತೆ ಸರ್, ಸೆಕೆಂಡ್ ಹಾಫ್ ಎಮೋಷ್ನಲ್ ಆಗಿದೆ ಸರ್, ತುಂಬ ಕಡೆ ಕಣ್ಣಲ್ಲಿ ನೀರು ಬಂತು ಸರ್, ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಸರ್. ಸೊ ಒಂದು ಸಿನಿಮಾಗೆ ಇನ್ನೇನು ಬೇಕು, ಒಂದು ಸಿನಿಮಾ ನಿರ್ದೇಶಕನಾಗಿ ನನಗೆ ಇನ್ಯಾವ ಥರ ಸಕ್ಸಸ್, ಇದೇ ನನ್ನ ಸಕ್ಸಸ್. ಒಂದು ಸಿನಿಮಾ ಮಾಡಿದ್ದೀನಿ, ಅದು ಜನ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದು ಜನರ ಕೈಯಲ್ಲಿದೆ. ಬಟ್ ಆ ಒಂದು ಇಷ್ಟಪಡೋದು, ಅವ್ರು ಖುಷಿ ಪಡೋದು, ಅವರ ಯಾವುದೋ ಒಂದು ನೋವನ್ನು ಮರೆತು ಒಂದು 2 ಗಂಟೆ ಕಾಲ ಆ ಮನೋರಂಜನೆನ ಅವರು ಅನುಭವಿಸೋದಿದೆಯಲ್ಲ, ಅದು ನಮ್ಮ ಸಿನಿಮಾಯಿಂದ ಅವ್ರಿಗೆ ಸಿಕ್ತಲ್ಲ, ಆ ಖುಷಿ ನಮಗೆ, ಆ ಒಂದು ಅದೃಷ್ಟ ಕೂಡ ನಮಗೆ. ಸೊ ಇದೆಲ್ಲದರ ಮಧ್ಯೆ ಒಂದು ತೊಂದರೆಗಳು ಆಗ್ತಾ ಇರೋದು ಬೇಸರ ಕೂಡ ಇದೆ. ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದಾಗಿಂದ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣೆದುರು ಕಾಣ್ತಾನೆ ಇತ್ತು. ಒಂದು ಯುದ್ಧ ಶುರುವಾಯಿತು, ಅದು ಬಿಡಿ, ಅದು ದೇಶಕ್ಕೆ ಬಂದಿದ್ದು, ಅದು ನಮಗೆ ಮಾತ್ರ ಅಲ್ಲ. ಆಗಲೂ ಕೂಡ ನಾವು ಒಂದು ಧೈರ್ಯ ಮಾಡಿದ್ವಿ, ಒಳ್ಳೇದಾಗುತ್ತೆ, ಬೇಗ ಅದೆಲ್ಲ ಸರಿ ಹೋಗುತ್ತೆ ಅಂತ. ಹಂಗೆ ಆಯಿತು ಕೂಡ. ಅದಾದಮೇಲೆ ಯಾವುದೋ ಕರೋನಾ ಅಂತ ಶುರುವಾಯಿತು. ಅದಾದಮೇಲೆ ನಮ್ಮ ಹೀರೋದೇ ಒಂದು ಇಶ್ಯೂ ಶುರುವಾಯಿತು. ಅದಾದಮೇಲೆ ಇನ್ನೊಂದೇನೋ ವಾಯ್ಸ್ ನೋಟ್ ಬಂತು, ಸಾಲೋದಕ್ಕೆ ಮಳೆ ಬಂತು. ಇದೆಲ್ಲದರ ಮಧ್ಯೆನೂ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ನಮ್ಗೆ ಎಷ್ಟೇ ಸಮಸ್ಯೆ ಬಂದರೂ ಜನ ನಮ್ಮ ಕೈ ಬಿಟ್ಟಿಲ್ಲ ಅನ್ನೋದೇ ನಮ್ಮ ಖುಷಿ. ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಇವತ್ತು ನಾವು ವೀರೇಶ್ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡ್ವಿ. ಯಾಕಂದರೆ ನಾವು ಹೇಳೋ ಸುಳ್ಳಾಗ್ಬೋದು, ಕಣ್ಣಾರೆ ನೋಡಿದಾಗ ನಿಮಗೂ ಒಂದು ಪ್ರಮಾಣ ಇರುತ್ತೆ. ಅಂದರೆ ಜನ ಥಿಯೇಟ್ರಲ್ಲಿ ಬಂದಿರೋದು ನೀವು ಕಣ್ಣಾರೆ ನೋಡ್ಬೋದು. ನಾವಲ್ಲೆಲ್ಲೋ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗಿರುತ್ತೆ. ಇವತ್ತು ನೀವು ಸಾಕ್ಷಿಯಾಗಿರ್ತೀರ, ನಮಗೆ ಜನ ಬಂದಿದ್ದಾರೆ ಇಲ್ವಾ ಥಿಯೇಟ್ರಿಗೆ. ಥಿಯೇಟ್ರಲ್ಲಿ ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ಶೋಗೂ ಹೇಗಿದೆ ಕಲೆಕ್ಷನ್ ಅಂತ. ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಅವರೇ ಹೇಳ್ತಾರೆ ನಮಗೆ, ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ ಕಡೆ ನಾವು ವಿಸಿಟ್ ಆಗಿದಾಗ, ಭಾಳ ದಿನ ಆಯಿತು ಸರ್ ಈ ಥರ ಜನ ಬಂದು, ಫ್ಯಾಮ್ಲಿ ಬಂದು. ಸೊ ಇದು ನಮಗೆ ತುಂಬ ಒಳ್ಳೆ ಒಂದು ಸೂಚನೆ ಕೊಡ್ತಾ ಇದೆ. ಇದೊಂದು ಸಕ್ಸಸ್ಫುಲ್ ಸಿನಿಮಾ ನಿಮ್ಮದು. ಆ ತೊಂದರೆಗಳೇನು ಇಲ್ಲದೆ ಹೋಗಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಿರೋದು ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತುಗಳು ಅವರೇ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಈ ಒಂದು ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಹಾಗೆ ಮತ್ತೊಂದು ವಿಷಯ, ಆ ವಾಯ್ಸ್ ನೋಟಲ್ಲಿ ನೀವೆಲ್ಲ ಕೇಳಿದ್ದೀರಾ, ಅಲ್ಲಿ ನಮ್ಮ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡಿರುವಂಥ ನಟರುಗಳು ಅವರೆಲ್ಲ. ಶಿವರಾಜ್ ಕುಮಾರ್ ಸರ್ ಜೊತೆ ತುಂಬ ಕೆಲಸ ಮಾಡಿ, ಅವ್ರ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆ ಎಂಟೈರ್ ಫ್ಯಾಮ್ಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗಿದ್ದೀನಿ. ಪುನೀತ್ ಸರ್ಗೆ ಎಷ್ಟೋ ಹಾಡುಗಳು ಬರೆದಿದ್ದೀನಿ, ರಾಘಣ್ಣ ಸರ್ಗೆ ಸಂಭಾಷಣೆ ಹಾಡುಗಳು, ಅವ್ರ ಜೊತೆ ತುಂಬ ಒಂದು ಒಳ್ಳೆ ರ್ಯಾಪ್ ಇದೆ. ಅವ್ರು ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಕ್ಲ್ಯಾಪ್ ಹೊಡೆದಿದ್ದಾರೆ. ಪುನೀತ್ ಸರ್ ನನ್ನ ಟೈಸನ್ ಸಿನಿಮಾ ಕ್ಲ್ಯಾಪ್ ಹೊಡೆದ್ಕೊಟ್ಟಿದ್ರು. ರಾಘಣ್ಣ ಸರ್ ಕೂಡ ನನ್ನ ಸಿನಿಮಾಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಎಂಟೈರ್ ಫ್ಯಾಮ್ಲಿ ನಮಗೆ ತುಂಬ ಕನೆಕ್ಟಿವ್ ಇರುವಂಥ ಒಂದು ಫ್ಯಾಮ್ಲಿ. ಹಾಗೆ ದರ್ಶನ್ ಸರ್ ಕೂಡ ನನಗೆ ತುಂಬ ಆಪ್ತರು. ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇತ್ತು. ಅವರೊಂದು ಮಾತು ನನ್ನ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಕೂಡ ಓಕೆ ರಾಮನಾರಾಯಣ್ಗೆ ಒಂದು ಡೈರೆಕ್ಷನ್ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅವರು ದರ್ಶನ್ ಸರ್ ನನಗೆ. ಹಾಗೆ ಧ್ರುವ ಅವರು ಕೂಡ ನನ್ನ ತುಂಬ ಆತ್ಮೀಯರು. ಅವರು ನನ್ನ ಹಿಂದಿನ ಚಿತ್ರ ರಾಜಮಾರ್ತಾಂಡಗೆ ವಾಲಂಟ್ರಿಯಾಗಿ ನಾನೇ ಬಂದು ಡಬ್ ಮಾಡಿಕೊಡ್ತೀನಿ ಅಂತ ಅವರ ಅಣ್ಣ ತೀರ್ಕೊಂಡಾಗ ಅವರೇ ಬಂದು ಡಬ್ ಮಾಡಿಕೊಟ್ರು. ಹಾಗೆ ಆ ಸಿನಿಮಾಗೆ ಅವರು ಜೊತೆಯಾಗಿ ನಿಂತಿದ್ರು. ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರಗಳ ಜೊತೆ, ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ. ಅವ್ರಗಳ ಬಗ್ಗೆ ಒಂದು ಯಾವುದೋ ಒಂದು ವಾಯ್ಸ್ ನೋಟ್ ಬಂತು, ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು. ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇದ್ವಿ. ಆವಾಗ ನಾವು ನಮ್ಮ ಸಿನಿಮಾ ರಿಲೀಸಲ್ಲಿದೆ, ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತೊಗೋಬೇಕಾ, ಇಲ್ಲ ಯಾವುದೋ ಒಂದು ಇಶ್ಯೂ ಬಂದಿದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಂಡು ಹೋಗ್ಬೇಕಾ, ನಮಗೆ ಗೊತ್ತಾಗಲಿಲ್ಲ. ನಿರ್ಮಾಪಕರು ಹೊಸಬ್ರು, ಅವ್ರಿಗೂ ಇಂಥ ಒಂದು ಸಮಸ್ಯೆಗಳು, ಈ ಥರದೊಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನ ಬೆಳಗಾದರೆ ಒಂದು ದೇವರು ನಂಬಿಕೆ, ಭಕ್ತಿ, ಒಂದು ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿಯೊಂದು ಹಂತದಲ್ಲೂ ಅವರು ಕೆಲಸ ಮಾಡ್ತಾ ಬಂದರು. ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗಬೇಕು. ಯಾರಾದರೂ ಒಂದು ಕೆಟ್ಟ ಪದ ಬಳಸ್ತಾ ಇದ್ರು ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡಬೇಡಪ್ಪ, ನೀನು ದೂರ ಇರು ಅಂತ ಹೇಳ್ತಿದ್ರು. ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಬ್ನ ಅವ್ರು ಇಷ್ಟಪಡ್ತಿದ್ರು. ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಥರದ್ದೊಂದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ದಿಕ್ಕು ತೋರಿಸಲಿಲ್ಲ. ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡ್ವಿ. ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ. ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ, ಸೀನಿಯರ್ ನಟರು ನಮ್ಮ ಉಮೇಶ್ ಅಣ್ಣ ಇರ್ತಾರೆ, ನಮ್ಮ ಹೊಸ ನಟರು ಸೀನುಬಾ ಇದ್ದಾರೆ, ನಮ್ಮ ಹೀರೋಯಿನ್ನು ಮೌನ ಗುಡ್ಡೆಮನೆ, ಅವರ ಫಸ್ಟ್ ಮೂವಿ ಇದು. ಅವ್ರಿಗೂ ಕೂಡ ಬಹಳ ನೋವಾಯಿತು. ನನ್ನ ಫಸ್ಟ್ ಸಿನಿಮಾ, ಸೊ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಎಲ್ಲ ಒಂದು ಕಡೆ
ತೊಂದರೆನೂ ಆಗ್ತಿದೆ. ಅವ್ರಿಗೆಲ್ಲ ತುಂಬ ಬೇಜಾರು, ಒಂದು ಕಡೆ ನೋವು, ಯಾಕೆ ಹಿಂಗಾಗ್ಬಿಡ್ತು. ಈ ಥರ ಯಾವ ಸಿನಿಮಾ ನನ್ನ ಕೆರಿಯರಲ್ಲಿ ನಾನು ಕಂಡಿದ್ದೂ ಇಲ್ಲ, ಕೇಳಿದ್ದೂ ಇಲ್ಲ. ಒಂದು ಸಿನಿಮಾ ರಿಲೀಸ್ ಆಗೋ ಮೂಮೆಂಟಲ್ಲಿ ಬೇರೆ ಏನೇನೋ ತಡೆಗಳು ಬರ್ತವೆ, ಬಟ್ ನಮ್ಮ ಸಿನಿಮಾಗೆ ಈ ಥರದ್ದೊಂದು ಕೆಲವು ಸಿನಿಮಾಗಳು ಚೆನ್ನಾಗೇ ಇರಲ್ಲ, ಅಯ್ಯೋ ಬಿಡು ಅದೇನು ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಂಡು ನಾವು ಏನೇ ಇಶ್ಯೂಸ್ ಬಂದರೂ ಕೂಡ. ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು, ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೊಗಳ್ತಾವ್ರೆ ಜನ. ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ. ಇವ್ರುಗಳಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ. ಪ್ರೊಡ್ಯೂಸರ್ಗೆ ದುಡ್ಡು ಬರುತ್ತೆ, ನಮ್ಗೆ ಹೆಸರು ಬರುತ್ತೆ, ನಮ್ಮ ಕೆರಿಯರ್ ಮುಂದೆ ಹೋಗುತ್ತೆ. ಸೊ ಇಂಡಸ್ಟ್ರಿಗೆ ಒಂದು ಗ್ರೋತ್, ಒಬ್ಬ ಹೀರೋ ನಿಂತಾಗ ಅವನ ಹಿಂದೆ ಒಂದು 4 ಸಿನಿಮಾ ಆಗುತ್ತೆ, ಪ್ರೊಡ್ಯೂಸರ್ ಒಂದು 4 ಸಿನಿಮಾ ಮಾಡ್ತಾರೆ, ಬೇರೆ ಬೇರೆ ಕಲಾವಿದರಿಗೆ ಇನ್ನೊಂದಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತೆ. ಒಂದು ಸಿನಿಮಾ ನಿಲ್ಲೋದ್ರಿಂದ ಗೆಲ್ಲೋದ್ರಿಂದ ಇಂಡಸ್ಟ್ರಿನೇ ಬೆಳವಣಿಗೆ ಆಗುತ್ತೆ. ಸೊ ಅದು ನಮ್ಮೆಲ್ಲರ ಉದ್ದೇಶ ಕೂಡ. ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಂದು ಸಿನಿಮಾನ ಪ್ರೀತಿಸಿ ಕೆಲಸ ಮಾಡೋ ಪ್ರತಿಯೊಬ್ಬರ ಉದ್ದೇಶ ಕೂಡ ಅದಾಗಿರುತ್ತೆ. ಒಂದು ಸಿನಿಮಾ ಗೆದ್ದರೆ ಅದರಿಂದ ಒಂದಷ್ಟು ಬೆಳವಣಿಗೆ ಆಗುತ್ತೆ ಅಂತ. ಸೊ ಆ ರೀತಿ ಉದ್ದೇಶಗಳು ಇಟ್ಕೊಂಡು ನಾವು ಒಂದು ಸಿನಿಮಾ ನಿಲ್ಲಿಸಬೇಕು, ಗೆಲ್ಲಬೇಕು, ಅದಕ್ಕೆ ಎಷ್ಟು ಬೇಕೋ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಜೊತೆ ಹಿರಿಯರೆಲ್ಲ ನಿಂತಿದ್ರು, ಯೋಗರಾಜ್ ಭಟ್ ಸಾರು. ಸೊ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂಥ ಒಂದಷ್ಟು ಎಫರ್ಟ್ಗಳು ಹಾಕಿ ಈ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು. ಅದಷ್ಟೇ ಒಳ್ಳೆ ರಿಪೋರ್ಟು ಬಂತು. ಮೇಡಮ್, ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದಮೇಲೆ ಹೇಳಿದ್ದು, ಆ ಹುಡುಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು. ಅದು ಎಷ್ಟು ಸತ್ಯ ಅಂತ ನನಗಂತೂ ಗೊತ್ತಿಲ್ಲ. ಅದೇನಾದ್ರು ಚೆಕ್ ಮಾಡಬೇಕು ಅಂದರೆ ಫೋನ್ ಮೊಬೈಲ್ ಇದ್ದೇ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಅವ್ರ ರೂಮಲ್ಲಿ ಇದ್ದಾನ ಎಲ್ಲಿದ್ದಾನೆ ಇದೆಲ್ಲ ಅವ್ನು ಲವರ್ ಅಂತಲೇ ಹೇಳಿದಾನೆ, ಅವ್ನು ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾನೆ. ಒಂದು ಆಡಿಯೋನು ಬಂದಿದೆ ನೋಡಿ, ಅದರಲ್ಲೂ ಆ ಹುಡುಗಿ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ. ಬಟ್ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್, ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಎಲ್ಲ ಗೊತ್ತಾಗಿದೆ. ಆಲ್ರೆಡಿ ಅದಕ್ಕೆ ಫುಲ್ ಸ್ಟಾಪು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ. ಸೊ ಈಗ ಮತ್ತೆ ಪದೇ ಪದೇ ಆ ಹುಡುಗನ ವಿಷಯನೇ ಮಾತಾಡಿದರೆ ಸೊ ನಾವು ಬರೀ ಅದಕ್ಕೇನೆ ಇಲ್ಲಿ ಕೂತಿದ್ದೀವೇನೋ ಅನ್ನೋ ಥರ ಆಗ್ಬಿಡುತ್ತೆ. ಮೇಡಮ್, ಮನು ಎಷ್ಟು ಬುದ್ಧಿವಂತ ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದ. ಅಂದರೆ ಈಗ ನನಗೆ ನೋಡಿ, ಯೋಚನೆ ಮಾಡಿ, ಅವನೇನಾದ್ರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ, ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿಲ್ಲ. ಒಂದು ಎರಡನೇದು, ಹತ್ರ ಬಂದು ಅನೌನ್ಸ್ಮೆಂಟ್ ಆದ್ಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್, ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ವಾ ಮೇಡಮ್? ಒಂದು ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ, ಆಡಿಯೋ ಮಾಡಾದ್ಮೇಲೂ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ, ಏನು ತೊಂದರೆ ಇಲ್ಲ ಸರ್, ನಿಮ್ಮ ಸಿನಿಮಾಕ್ಕೆ ಏನು ತೊಂದರೆ ಕೊಡಲ್ಲ. ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು, ಅದರಿಂದ ಬಿಟ್ಟಿದ್ದೀನಿ. ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ, ನಾನು ಹೇಳಿದ್ದೀನಿ ಇಲ್ಲಿ ಕೇಳಿ, ಬೇಕಾದ್ರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಆ್ಯಸ್ ಎ ಸಿಸ್ಟರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ, ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ, ಏನಾದರೂ ನಿಮಗೆ ಬೇಕು ಅಂತ ಅಂದರೆ. ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಇದಕ್ಕಾದ್ರೂ ನಮ್ಗೊಂದು ಫೋನ್ ಮಾಡಿ, ನನ್ನ ನಂಬರ್ ಇದೆ, ನಯನ ಹತ್ರ ಇದೆ, ಅವ್ರ ಫ್ಯಾಮಿಲಿ ಎಲ್ಲ, ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ, ಒಂದು ಫೋನ್ ಮಾಡಿದಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮೇಡಮ್. ಜೀವನ ಇದು ನಮ್ಮ ಜೀವನ ಎಂಟೈರ್ ನಮ್ಮ ಲೈಫ್ನೇ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್. ಅದೊಂದು ಆಡಿಯೋ ಹೇಳ್ತಾರೆ ಮೇಡಮ್. ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್. ಓಕೆ, ನಾನು ಇದು ಅವ್ನ ಮುಂದೆನೇ ಹೇಳ್ತೀನಿ. ಓಕೆ, ಇಲ್ಲಿ ನಮ್ಮ ಜೊತೆ ಒಂದು ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವ್ನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಯಲ್ಲ, ಕಿಲಾಡಿಗಳೇ ಅವನು. ಓಕೆ, ಹಾಗಂತ ಅವ್ನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ. ಬಟ್ ಅವ್ನು ಹೇಗೆ ಬೇಕಾದರೂ ಇದು ಮಾಡ್ತಾನೆ. ನಮಗೆ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು, ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು. ಸೊ ಮ್ಯಾನೇಜ್ ಮಾಡ್ತಿದ್ದ. ಸೊ ಹಾಗಿದ್ದಾಗ ನಮಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು, ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ, ಅದು ರೇಪ್ ಅಂತ ಅಂದರೆ ಲಿವಿಂಗ್ ಟುಗೆದರಲ್ಲಿ ಇದ್ದಾಗ ರೇಪ್ ಹೆಂಗಾಗುತ್ತೆ ಅಂತ ನಾವು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಏನಾದರೂ ಕಾನೂನು ಇದೆ, ಅದು ಚೆಕ್ ಮಾಡೇ ಮಾಡ್ತಾರೆ. ಸೊ ಇನ್ನು ಎರಡನೇ ಪಾಯಿಂಟ್, ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಹೊಡೆದೋಯ್ತು ಮೇಡಮ್. ಸೊ ಇದು ನಮಗೆ ಸರಿಯಾಗಲ್ಲ. ನಮಗೆ ಬರಬೇಕಾದವರೇ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ, ದರ್ಶನ್ ಸರ್ ಅಂಥವ್ರ ಬಗ್ಗೆ ಮಾತಾಡಿದ್ದಾನೆ ಅಂದರೆ ನಾವು ಯಾವ ಮುಖ ಇಟ್ಕೊಂಡು ಇದನ್ನ ಕೇಳೋಕ್ಕಾಗತ್ತೆ ಮೇಡಮ್? ಜನ ಬನ್ನಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡ್ಕೊಂಡು. ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ಇಂಥ, ಅಂದರೆ ನಂದು ರಾಜ್ಕುಮಾರ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ, ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಅವರ ಫ್ಯಾಮಿಲಿಗೆ ಈ ಥರ ಮಾತಾಡ್ಬಿಟ್ನಲ್ಲ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಇದೊಂದು ನನ್ನ ಪ್ರಕಾರ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು ನಮ್ಮ ಸಿನಿಮಾ. ಏನೋ ಒಂದು ಕನಸಿಟ್ಕೊಂಡು ಬಂದೆ, ಬಟ್ ಈ ಥರ ಮಾಡ್ತಾನೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಮಾಡಿದರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲಿ. ಸೊ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತು ಶಿವಣ್ಣ ಮತ್ತು ಧ್ರುವ ಸರ್ಗೆ ಸಾರಿ ಕೇಳ್ತೀನಿ. ಇನ್ ಕೇಸ್ ನಮ್ಮ ಸಿನಿಮಾ ಟೀಮಿಂದ, ಅಂದರೆ ಒಬ್ಬ ಲೀಡ್ ಆ್ಯಕ್ಟರು ಆ್ಯಕ್ಚುಲಿ ಅದು ಕುಲದಲ್ಲಿ ಕೀಳಾಗುವುದು ಅಂತಲೇ ಬರುತ್ತೆ, ಎಲ್ಲೋದ್ರೂ ಅದನ್ನೇ ಬಿಂಬಿಸ್ತಿದ್ದಾರೆ. ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಇನ್ ಕೇಸ್ ಅವನದು ತಪ್ಪಾಗಿದ್ರೆ ದಯವಿಟ್ಟು ಶಿಕ್ಷೆ ನೀವು ಏನು ಅಂದ್ಕೊಂಡಿದ್ರೆ ಆ ಥರ ಮಾಡಿ. ಬಟ್ ಆದರೆ ಒಂದೇ ಒಂದು ಸಲ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ,
ಆ ಕಷ್ಟದ ದಿನಗಳೆಲ್ಲ ನೋಡಿದಿರ ಎಲ್ಲರೂ. ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟಪಡ್ತಾರೆ, ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ. ಈಗ ಒಬ್ಬ ವರ್ಕರ್ ಅವನ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಹೊರತು, ಇಲ್ಲ ಒಂದು ಎಜುಕೇಷನ್ ನೋಡ್ಬೋದು ಹೊರತು ಕೆಲಸ ಕೊಡುವಾಗ. ಬಟ್ ಈ ಥರ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫ್ ಎಲ್ಲ ಏನಿದೆ, ಅವನಿಗೆ ಎಷ್ಟು ಜನ ಹೆಂಡ್ತಿ, ಎಷ್ಟು ಜನ ಮಕ್ಕಳು, ಲವರ್ ಇದ್ದಾರಾ, ಇದೆಲ್ಲ ಮಾಡಿ ನಾವು ಏನು ಒಂದು ಚಾನ್ಸಸ್ ಕೊಡೋಕ್ಕಾಗಲ್ಲ. ಎಲ್ಲ ಆಗೋಗಿದೆ. ಅಟ್ಲೀಸ್ಟು ನಮಗೆ ಏನು ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದ್ದಾರೆ, ಅದರಲ್ಲಿ ಒಬ್ಬರಾದರೂ ಮೇಡಮ್ 99% ಜನ ತುಂಬ ಚೆನ್ನಾಗಿದೆ, 10 ಸಲ 2 ಸಲ 3 ಸಲ ನೋಡ್ಬೋದು ಅಂತ. ನಾನೇ ಇಂಟರ್ವ್ಯೂ ಮಾಡಿದ್ದೀನಿ ಮೇಡಮ್, ನಾನೇ ಡೈರೆಕ್ಟಾಗಿ ಮೈಕ್ ಹಿಡ್ದಿದ್ದೀನಿ, ನೀವು ಬೇಕಾದ್ರೆ ನೋಡಿ ವೀಡಿಯೋಸನ್ನ. ಎಲ್ಲರೂ ಒಂದು ಒಳ್ಳೆ ಪಾಸಿಟಿವ್ ಇದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಎಮೋಷನಲ್ ಇದೆ, ಕಾಮಿಡಿ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ಈ ಧ್ರುವ ಸರ್ಜಾ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು. ಸೊ ದಯವಿಟ್ಟು ಇಂಡಸ್ಟ್ರಿಯವರು, ಪ್ರೊಡ್ಯೂಸರ್ ಕಷ್ಟ, ನಮ್ಮ ಆರ್ಟಿಸ್ಟ್ಗಳ ಕಷ್ಟ, ಮತ್ತು ಟೆಕ್ನಿಷಿಯನ್ ಕಷ್ಟ ನಿಮಗೆ ಗೊತ್ತಿರುತ್ತೆ. ದಯಮಾಡಿ ಯಾರಾದರೂ ಬಂದು 4 ಜನ ಮಾತಾಡಿ ಶಿಕ್ಷೆ ಆಗೋವ್ರ ಕಷ್ಟ, ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ನಾವ್ಯಾರೂ ತಪ್ಪು ಮಾಡಿಲ್ಲ. ಇನ್ ಕೇಸ್ ನಾನು ತಪ್ಪು ಮಾಡಿದರೆ ಈ ಥರದ್ದು ಖಂಡಿತವಾಗಿಯೂ ನಾವೇ ಸಿನಿಮಾನ ನೋಡಬೇಡಿ ಅಂತಲೇ ಹೇಳ್ತಿದ್ವಿ ಏನೋ. ಬಟ್ ನಾನು ತಪ್ಪು ಮಾಡಿಲ್ಲ, ಇನ್ವೆಸ್ಟ್ ಮಾಡಿರೋ ನಾನು, ಕಷ್ಟಪಟ್ಟಿದ್ದಾರೆ ರಾಮ್ ಸರ್, ರಾತ್ರಿ ಹಗಲು ಮಾಡಿದ್ದಾರೆ ಮೇಡಮ್. ಅದು ನೆನ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ. ಸೊ ದಯಮಾಡಿ ಜನಗಳು, ಪಬ್ಲಿಕ್ಕಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಇದೊಂದು ಒಳ್ಳೆ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಒಂದು ಸಲ ಬಂದು ನೋಡಿ. ಇನ್ನೊಂದು ವಾರ ಇರುತ್ತೆ, ಒಂದು ವಾರ ನೀವು ನಿಮ್ಮ ಆಶೀರ್ವಾದ ಇದ್ದರೆ, ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ, ಪರ್ಟಿಕ್ಯುಲರ್ಲಿ ನಾನು, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ ಬಂದು ನೋಡಿ. ಏಕೆಂದರೆ ಇದೊಂದು ಅಳಿವು ಉಳಿವಿನ ಪ್ರಶ್ನೆ. ನಾನು ತುಂಬ ಒಂದು ದೊಡ್ಡ ಕನಸಿಟ್ಕೊಂಡು ಬಂದಿದ್ದೀನಿ. ಅದು ನಾನೇನು ದುಡ್ಡು ಮಾಡಬೇಕು ಅಂತಂತೂ ಬಂದಿಲ್ಲ. ನಾವು ಕನ್ನಡಿಗರಿಗೋಸ್ಕರನೇ ಮಾಡಿರೋ ಸಿನಿಮಾ. ನಾನು ಅವತ್ತು ಹೇಳಿದೆ, ಕನ್ನಡಿಗರಿಗಾಗಿ ಮಾಡಿದ್ದೆ, ನಾನು ಕನ್ನಡಿಗರಿಗೋಸ್ಕರ ಮಾಡಿರೋದು. ಆ ಸೋನು ನಿಗಮ್ ಅವರು ಆ ಥರ ಕನ್ನಡಿಗರಿಗೆ ಅವಮಾನ ಮಾಡಿದಾಗ, ಅಂಥ ಯಾರೂ ಡಿಸಿಷನ್ ತಗೊಳ್ದೇ ಇರೋ ಅಂಥ ಟೈಮಲ್ಲಿ ನಾವು ತಗೊಂಡು ಅವ್ರ ಸಾಂಗನ್ನ ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ಎಷ್ಟು ಲಾಸ್ ಆಗಿದೆ, 15-20 ಲಕ್ಷ ಲಾಸ್ ಆಗಿದೆ. ಅದನ್ನು ನಾನು ಮಾತಾಡಲಿಲ್ಲ. ಏನಕ್ಕೆ ಅಂದರೆ ನಮ್ಮ ಕನ್ನಡಿಗರು ನಾವೆಲ್ಲ ಒಂದಾಗಿರಬೇಕು, ನಮ್ಮ ಕನ್ನಡಿಗರು ಬೆಳೆಸಬೇಕು. ಕನ್ನಡಿಗರಿಗೆ ಅವಮಾನ ಅಂದರೆ ಅದೆಲ್ಲರಿಗೂ ಒಂದೇ, ನನಗಾಗೋದು ಒಂದೇ, ನಮ್ಮ ಎಲ್ಲರಿಗೂ ಆಗೋದು ಒಂದೇ ಅನ್ನೋ ಕಾರಣಕ್ಕೆ ನಾನು ತೆಗೆದಾಕ್ತೆ. ಸೊ ಬಟ್ ಇವತ್ತು ಯಾರೋ ಒಬ್ಬ ತಪ್ಪು ಮಾಡಿರೋದಕ್ಕೆ ದಯವಿಟ್ಟು ನಮ್ಮ ಮೇಲೆ ನೀವು ದ್ವೇಷ ಮಾಡಬೇಡಿ. ತುಂಬ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ ಅಂತ ಈ ಮುಖಾಂತರ ನಿಮ್ಮ ಕೇಳ್ಕೊಳ್ತೀನಿ. ಇಲ್ಲ, ಅಪೋಸ್ ಮಾಡಲಿಲ್ಲ. ನನಗೆ ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು. ಏನಂತ, ನಮ್ಮ ಮಂಜು ಅವ್ರಿಗೂ ಬಂತು, ನನಗೂ ಬಂತು, ರಾಮ್ ಸರ್ಗೂ ಒಂದು ಬಂತು, ಕಟೌಟ್ ತೆಗಿಬೇಕು ಅಂತ ಅಂದರು. ಆಕ್ಚುಲಿ ಅಭಿಮಾನಿಗಳು ಪಾಪ ಅವರಲ್ಲ, ಅಭಿಮಾನಿಗಳು. ಅಲ್ಲಿಂದ ನಾವು ಮಂಡ್ಯದಲ್ಲಿ ಇದ್ವಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಇಲ್ಲಿ ಬಂದು ತೆಗಿಸ್ತಾ ಇದ್ವಿ. ಆ ಟೈಮಲ್ಲಿ ಫೋನ್ ಮಾಡಿದ್ವಿ. ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು, ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ. ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ಟರು. ಸರ್, ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್. ನೋಡಿ, ಅವ್ರು ಹೇಳಿದ್ದೇನು, ನಮ್ಮ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದ್ವಿ. ಮನೋದು ನಾವೇನೋ ಮಾಡ್ತೀವಿ ಅಂತ. ಬಟ್ ಅದನ್ನು ಇಟ್ಟಿದ್ದಾರೆ ಅಲ್ಲೇನೆ. ಅವ್ರು ಏನು ಬಂದು ಮಾಡ್ಲಿಲ್ಲ. ಇನ್ನೂ ಒಂದು ಮ್ಯಾಟ್ರ್ ಬಂದಿದೆ, ಅಂದ್ರೆ ಸಿನಿಮಾಗೆ ತೊಂದರೆ ಕೊಡಬೇಡಿ ಅಂತ ಫೋನ್ ಮಾಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ. ನಿರ್ಮಾಪಕ ಸಿನಿಮಾಕ್ಕೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ, ಆ ಒಂದು ಡಿಸಿಷನ್ಗೆ ಶಿವಣ್ಣ ಸರ್ನ ಮೆಚ್ಕೊಳ್ಳೇಬೇಕು. ಸೊ ಆ ದೃಷ್ಟಿಯಿಂದಲೇ ಇವತ್ತವರೆಗೂ ಸಿನಿಮಾ ಇನ್ನೂ ಓಡ್ತಾ ಇದೆ. ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದ್ಸಲ ಬಂದು ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಬೆಳೆಸಿದ, ಅವರೊಂದು ಆಲದ ಮರ ಇದ್ದಂಗೆ, ಅವರೇ ಬೆಳೆಸಿರುವಂಥ ಕುಡಿಗಳು ನಾವೆಲ್ಲ. ಸೊ ಅದರ ಅಂಡರಲ್ಲಿರೋರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ, ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ. ಸೊ ದಯವಿಟ್ಟು ಯಾರು ಹಾಗೆ ಸಾಧಿಸಬೇಡಿ. ಅದೇನೇ ಇದ್ರೂ ಕಾನೂನು ನೋಡ್ಕೊಳ್ಳುತ್ತೆ. ಸೊ ನೀವು ಏನೇ ತಗೊಳ್ಳೋ ಡಿಸಿಷನ್ ನೀವು ತಗೊಳ್ಳಿ, ಬಟ್ ಸಿನಿಮಾಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ. ಇಲ್ಲ, ನಾವು ಪ್ರಯತ್ನ ಪಡ್ತಾ ಇದೀವಿ. ಬಟ್ ಏನಂದ್ರೆ ಅವರು ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಇದ್ದಾರೆ, ಅವ್ರವ್ರ ಶೂಟಿಂಗ್ ಅಲ್ಲಿ ಇದ್ದಾರೆ. ಶಿವಣ್ಣ ನಿಮಗೆ ಗೊತ್ತು, ಅವರು ಬಿಸಿ ಇದ್ರು. ಸೊ ನಾವು ದರ್ಶನ್ ಸರ್ ಕೂಡ ಬಿಸಿ ಇದೆ. ಆಕ್ಚುಲಿ 2 days ಲೇಟ್ ಆಗೋ ಕಾರಣನೇ ಅದು. ನಾವು ಇಲ್ಲಾಂದ್ರೆ 2 days ಮುಂಚೆನೆ ನಾವು ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿಬೇಕಾದ್ರೆ ಆಲ್ರೆಡಿ ನಾವು ಫಾಲೋ ಅಪ್ ಅಲ್ಲಿ ಇದ್ವಿ 2-3 days ಇಂದ. ಬಟ್ ಅಲ್ಲಿ ಅವ್ರು ಸಿಕ್ತಿಲ್ಲ. ಧ್ರುವ ಸರ್ಜಾ ಸರು ಸಿಕ್ತಲ್ಲ, ಇನ್ನ ದರ್ಶನ್ ಸರು ಇಲ್ಲ.
ನಾವು ಏನು ಮಾಡೋ ಫೈನಲಿ ನಾವು ಹೇಗಾದ್ರೂ ಒಂದು ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ನೋಡಿ ನಿಮ್ಮ ಮುಂದೆನೇ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಇಂಥ ಸಿಚುವೇಶನ್ ಮಳೆ ಇದ್ರೂ. ಸೊ ಒಂದೇ ಒಂದು ಬ್ಯಾಡ್ ಲಕ್ಕು ಈಗ ಈ ಥರ ಇದೆ ಮೇಡಮ್. ಆಕ್ಚುಲಿ 2 days ಬ್ಯಾಕ್ ಅವರು ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೆ ಇದ್ರು ಮೇಡಮ್. ಅವರು ಯಾವತ್ತೂ ಟಿ ಶರ್ಟ್ ಇಲ್ಲ, ತುಂಬಾ 24x7 ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ. ಹೌದು. ಸೊ ಆ ವಿಷಯವಾಗಿ ಅವ್ನು ಊರಿಗೆ ಹೋಗ್ಬೇಕು ಅಂತಾನು ಹೇಳ್ತಾ ಇದ್ದ ನಮ್ಗೆ. ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ದು. ಸೊ ಎಲ್ಲ ತುಂಬಾ ಜನ ಸ್ನೇಹಿತರು ಅವತ್ತು ಜೊತೆಲೇ ಇದ್ರು, ಅವ್ರಿಗೂ ಗೊತ್ತು, ಮನು ಜೊತೆಲೇ ಇದ್ದ. ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು. ನಾವು ಅದ್ರ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು, ಯಾಕಂದ್ರೆ ನೆಕ್ಸ್ಟ್ ಫ್ರೈಡೆ ಶೂಟ್ ರಿಲೀಸ್ ಇತ್ತು. ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ, ದೇವ್ರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಕೋಲಾರ ಹತ್ರ ಹೋಗಿ. ಸೊ ಆವಾಗ ನಮಗೂ ನ್ಯೂಸ್. ನಾವೆಲ್ಲ ಹೇಗೆ ಅಂದ್ರೆ ಮೇಡಮ್, ನಾವೊಂದು ಹೋಟೆಲ್ಗೆ ಹೋದ್ರೆ ಊಟಕ್ಕೆ ಕಾಫಿ ಕುಡಿಯೋಕೆ ಹೋದ್ರೆ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ. 24 hours ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಈ ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಮೇಡಮ್. ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕಿ. ಎಲ್ರಿಗೂ ನಮಸ್ಕಾರ. ಕುಲದಲ್ಲಿ ಕೀಳೆ ಯಾವುದು ರನ್ನಿಂಗ್ ಇನ್ನೊಂದು ಜೋರಾಗಿ ಮಾತಾಡ್ಬೇಕಾ? ನಮ್ದು ವಾಯ್ಸ್ ಅಷ್ಟೇ ಇರೋದು. ಎಲ್ರಿಗೂ ನಮಸ್ಕಾರ. ಕುಲದಲ್ಲಿ ಕೀಳೆ ಯಾವುದು ಈಗ ಚಿತ್ರಮಂದಿರದಲ್ಲಿದೆ, ರನ್ನಿಂಗ್ ಸಕ್ಸಸ್ಫುಲಿ ಹೋಗ್ತಾ ಇದೆ ಸಿನಿಮಾ. ಅಂದ್ಕೊಂಡಂಗೆ ಸಿನಿಮಾ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ನಾವು ಫಸ್ಟ್ ವೀಕು 102 ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ. ಈ ವಾರ ಆಲ್ಮೋಸ್ಟ್ ಒಂದು 55 ಥಿಯೇಟರ್ಸಲ್ಲಿ ಕ್ಯಾರಿ ಆಗ್ತಾ ಇದೆ ಸಿನಿಮಾ. ನೀವು ಬುಕ್ ಮೈ ಶೋಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಬೆಂಗಳೂರಲ್ಲೇ ಸೆಕೆಂಡ್ ವೀಕಿಗೆ 21 ಕಡೆ ಇವಾಗ ರನ್ನಿಂಗಲ್ಲಿದೆ, ನಾಳೆ ಫ್ರೈಡೆಯಿಂದ. ನಿಮ್ಮೆಲ್ಲರೂ ಸಪೋರ್ಟ್ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಂಗೆ ಆಗ್ಬಿಡುತ್ತೆ ಒಂದೊಂದು ಟೈಮು, ನಮಗೂ ಏನು ಮಾಡೋದೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಕರಿಸುಬ್ಬು ಸಾರು. ಯಾಕಂದರೆ ಥ್ರೂಔಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ. ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತದೆ ಅಂದ್ಕೊಳ್ತೀನಿ ಮೇಡಮ್. ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೆಲ್ಲ ಆಗಲ್ಲ. ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ. ಒಂದು ಆ್ಯಕ್ಚುಲಿ ನಾವು ಥ್ರೂಔಟ್ ಇಲ್ಲಿಂದ ಮೈಸೂರು ನಿಯರ್ ಮೈಸೂರು ರೀಚ್ ಮಾಡಬೇಕು, ಅದಾದಮೇಲೆ ಹಾಸನ ಹೋಗೋಣ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಚಾಮರಾಜನಗರ ಈ ಕಡೆ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದ್ಮೇಲೆ ತಿರ್ಗಾ ಹಾಸನಿಂದ ತಿರ್ಗಾ ರಿಟರ್ನ್ ಬರೋಣ ಅಂತ. ಸೊ ಈ ವಿಷಯ ಅದೇನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಡಿಸಿಷನ್ ತೊಗೊಂಡ್ರು. ಇಲ್ಲ ಇದು ಯಾಕೋ ದೊಡ್ಡದಾಗಿದೆ, ಮೊದಲದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು, ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು. ನಾವು ಹಾಸನಿಗೆ ನಾಳೆ ಓಡೋಣ, ಬೇಕಾದರೆ ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್ ನಾವು. ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದ್ಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು. ಸೊ ಹಂಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು. ಸೊ ಹಂಗಾಗಿ ನಾವು ಅಲ್ಲಿಂದ ಕಟೌಟ್ ಇನ್ನೇನು ತೆಗಿತಾ ಇದ್ದೀರಿ ಆವಾಗ ನಮಗೆ ಫೋನ್ ಕಾಲ್ ಬರುತ್ತದೆ, ಈ ಥರ ಬೇರೆ ಚಟುವಟಿಕೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ಕಡೆಯಿಂದ ನಾವು ಕಟೌಟ್ನ ನಾವೇ ತೆಗೆಸಿದ್ವಿ ಅದನ್ನು. ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್. ಆ್ಯಕ್ಚುಲಿ ಹಾಸನ ಹೋದಾಗೆಲ್ಲ ಫುಲ್ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಥಿಯೇಟರ್ ರಿಲೀಸ್ ಆಗಬೇಕು, ಒಂದು 10 ಮಿನಿಟ್ಸ್ ಇದೆ, ಹೊರಡೆ ಎಂಟ್ರ್ ಆಗ್ತಾ ಇದ್ದೀವಿ. ನಮ್ಮ ಕೈಲಿ ನಿಂತ್ಕೊಳಕ್ಕೆ ಅಷ್ಟು ಜನ. ಅಂದರೆ ದೇವರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ. ಯಾಕಂದರೆ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಿದ್ದಾರೆ, ಅದನ್ನು ನಾನು ನೋಡಿದೆ ಅಲ್ಲಿ. ಸೊ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋದು ಗೊತ್ತಿಲ್ಲ. ಅಲ್ಲೂ ಸಾರ್ ಹೇಳಿದ್ರು ನಾನೇ ಮೈಕ್ ಮಾತಾಡಿಸಿದೆ ಅಂತ. ಮೈಕ್ ಮಾತ್ರ ಹಿಡಿದು ಮಾತಾಡ್ಸಿಲ್ಲ, ಎಲ್ಲ ಕಡೆ ಪಾಂಪ್ಲೆಟು ಅವರೇ ಹಚ್ತಾ ಇದ್ರು. ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಹೊಸಪ. ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ ಅಂತಲೇ ಹೋಗ್ತಾ ಇದ್ದೀವಿ ನಾವು. ಇದನ್ನು ನಮಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಸಾರ್ ಹೇಳ್ದಂಗೆ ಲಿವಿಂಗ್ ಟುಗೆದರ್ ಆಗಿದ್ದಾರೆ, ಇದು ದೊಡ್ಡ ವಿಷಯ ಆಗಲ್ಲ ಅನ್ನೋ ಇದೇ ನಮಗೂ ಮೈಂಡ್ ಸೆಟ್ಟು. ನಮಗೆ ಒಂದೇ ಒಂದು ದುನಿಯಾವಿ ಸರ್ ಕಲಿಸ್ಕೊಟ್ಟಿದ್ದು, ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ವ್ಯಕ್ತಿ ಇದ್ದಾರೆ, ಅವ್ರಿಗೆ ಕುಟುಂಬ ಇರುತ್ತೆ, ಅವ್ರಿಗೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ನಿಮ್ಮ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಆ ಒಂದು ವಿಚಾರಕ್ಕೆ ಪರ್ಸ್ನಲ್ ಆಗಿ ನಾನು ರಾಮನಾರಾಯಣ್ ಸಾರು ನಾವು ಡಿಸ್ಕಸ್ ಮಾಡೋದು, ಸರ್ ಹೆಂಗೆ ಹೋಗೋಣ ಸರ್, ಯಾವ ಥರ ಹೋಗೋಣ ಸರ್, ಅವರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾನೆ, ಬೇರೆ ಥರ ಮಾಡೋಣ ಸರ್, ಏನೇ ಇದ್ರು ಹೇಳಿ ಸರ್ ಬರ್ತೀನಿ, ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಬರ್ತೀನಿ ಸರ್ ಅಂತ ಹೇಳಿ
ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ತುಂಬ ಇದರಲ್ಲಿ ಮಾಡ್ತಾಯಿದ್ವಿ. ಅದರಲ್ಲಿ ನಾವು ಮನೋದೆಲ್ಲ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ಬಿಡು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ ಬಂದ ತಕ್ಷಣ ಎಲ್ಲರ ಮೈಂಡು ಒಂಥರ ಇದಾಗೋಯ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಬಂದು ನಮಗೆ ಆದಂಥ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ ನಮಗೆ ಕನ್ನಡಿಗರಿಗೆ ಏನು ನ್ಯಾಯ ಸಿಗಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬ್ಯಾನರ್ ಒಂದು ಕಟ್ಟಡ ತೆಗೆಸೋ ಮೂಲಕ ನಾವು ನಿಂತಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅನ್ನದಾತರು, ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ನಮಗೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಳ್ಳೆಯ ಚಿತ್ರ, ಒಳ್ಳೆಯ ಕತೆ ಮತ್ತು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಒಳ್ಳೆ ಚಿತ್ರ ಮಾಡಿದ್ದಾರೆ. ಅದು ಎಲ್ಲೋ ಒಂಚೂರು ಅಪಸ್ವರ ಅಂತಂದರೆ ಅದೇ ನಮ್ಮ ನಾಯಕ ನಟ ಬೀಚಿಯವರು ಒಂದು ಮಾತು ಹೇಳ್ತಾರೆ, ಕೀರ್ತಿ ಗಳಿಸೋದಕ್ಕೆ ತುಂಬ ಕಷ್ಟ ಆಗತ್ತೆ. ಅದು ಅದು ಅಕಸ್ಮಾತ್ ಬಂದ್ಬಿಟ್ಟ ಮೇಲೆ ಅದ್ರ ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಅದು ಕಳೆದೋದ್ಮೇಲೆ ಇದ್ದಿದ್ದು ಕಷ್ಟ. ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದರೆ ಒಳ್ಳೆಯ ಹೆಸರು ಬರೋ ಟೈಮ್ನಲ್ಲಿ ಈ ನಾಯಕ ನಟನಿಂದ ಅವ್ರಿಗೊಬ್ಬರಿಗೆ ತೊಂದರೆ ಆಗಲಿಲ್ಲ. ನಮ್ಮ ಚಿತ್ರತಂಡಕ್ಕೆ ಒಂಥರ ಬೇಸರ, ನೋವು, ನಮಗೆ ನಾಚಿಕೆ ಆಗತ್ತೆ. ಏನಪ್ಪ ಇದು ಅಂತ. ಯಾಕೆ ಅಂತಂದರೆ ನಾವು 65-70 ವರ್ಷಗಳಿಂದ ಸಿನಿಮಾದಲ್ಲಿ ನಾವು ಅನ್ನದ ಊಟ ಮಾಡಿದ್ವಿ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ನಮಗೆ ಅನ್ನದಾತರು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಎಲ್ಲೂ ಒಂದು ಆ ಥರದ ಸುದ್ದಿಗಳು ಬಂದಿಲ್ಲ. ಆದರೆ ಯಾಕಿದು ಯಾಕಪ್ಪ ಇದು ಏನು ಗ್ರಾಚಾರ? ಪಾಪ ಅವ್ರು ಏನು ಪಾಪ ಮಾಡಿದರು? ಮಂಜುನಾಥ್ ಅವರು ಮತ್ತು ರಾಮನಾರಾಯಣ ಅವರು ಆ ಹುಡುಗನಿಗೊಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಕರೆಸ್ಬೇಕು ಅಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದಾರೆ. ಅಂದರೆ ಹುಡುಗ ಅವ್ರು ಎಷ್ಟೇ ಒಳ್ಳೆಯ ಕಲಾವಿದ ಆಗಿದ್ರು, ಏನೇ ಮಾಡಿದ್ರು ಅಷ್ಟೇ ಮನುಷ್ಯನಿಗೆ ಗುಣ ಮುಖ್ಯ. ಎಲ್ಲಿ ನಾವು ಎಚ್ಚರಿಕೆ ತಪ್ತೀವೋ, ಯಾಕೆಂದರೆ ಭಗವಂತ ನಮಗೆಲ್ಲ ಕೊಟ್ಟಿರ್ತಾರೆ, ಯೋಚನೆ ಮಾಡೋ ಕೆಪಾಸಿಟಿನೂ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಮಾಡಿದ್ರು ನೋಡಿ, ನಮಗೆ ಅದೊಂದೇ ದುಃಖ ಆಗ್ತಿರೋದು. ದುಃಖ ಅಲ್ಲ, ನಮಗೂ ನಾಚಿಕೆ ಆಗ್ತಿದೆ. ಯಾಕೆಂದರೆ ನಾವೆಲ್ಲ ಕಲಾವಿದ್ರ ಬಗ್ಗೆ ಒಬ್ಬ ಇವನು ಹಿಂಗಾಗ್ಬಿಟ್ಟಲ್ಲಪ್ಪ ಅಂತ ಬೇಸರ ಆಗ್ತಿದೆ. ನನಗೆ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇದು ಸುದ್ದಿ ಬಂದ ತಕ್ಷಣ. ಯಾಕೆಂದರೆ ಒಬ್ಬ ನಿರ್ಮಾಪಕ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಪಾಪ ಅವ್ರ ಪರಿಸ್ಥಿತಿ ಏನು? ಆಮೇಲೆ ವರ್ಷಾನುಗಟ್ಟಲೆ ಚಿತ್ರಕಥೆ ಎಲ್ಲ ಮಾಡಿದ್ರು. ಆ ಡೈರೆಕ್ಟರ್ಗಳ ಗತಿ ಏನು? ಇದು ನನಗೆ ಯೋಚನೆ ಬಂದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಸುದ್ದಿ ಬಂದ ತಕ್ಷಣ. ಏನಪ್ಪ ಇದು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳ್ತಾರೆ. ಅವ್ರ ಬುದ್ಧಿ ಅಷ್ಟೇ. ನಮಗೆ ಭಾಷೆ ಬೇಸರ ಆಯಿತು. ಹಾಗಂತ ನಾನು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರೆಲ್ಲ ನಾನು ಕೇಳ್ಕೊಳ್ತೀನಿ, ಈ ಚಿತ್ರಕ್ಕೆ ಇನ್ನೂ ಸಾಕಷ್ಟು ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಒಬ್ಬ ನಿರ್ಮಾಪಕರು ಬೆಳೆದರೆ ನಮ್ಮಂಥ ಅನೇಕ ಕಲಾವಿದರು, ತಾಂತ್ರಿಕರು ಬೆಳೀತಾರೆ. ಇದೊಂಥರ ಕೆಟ್ಟ ಕನಸುತ್ತ ನೀವು ಮರೆತು ಮತ್ತೆ 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 ನೀವು ಬಂದು ಈ ಕುಲದಲ್ಲಿ ಕೀಳಿ ಯಾವುದೇ ಚಿತ್ರನ ನೀವು ನೋಡಿ ಆಶೀರ್ವಾದ ಮಾಡಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಮಗೆ ನಮಗೊಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ. ಆದರೂ ಸಹಿತ ಜನ ಬರ್ತಿದ್ದಾರಂತೆ. ಆದರೆ ಸಾಲದು. ಈ ವಿಚಾರ ಕಳೆದ್ಮೇಲೆ ಸ್ವಲ್ಪ ಜನಗಳು ಸ್ವಲ್ಪ ಸಿನಿಮಾ ನೋಡೋಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೇಳಿ, ಬನ್ನಿ ಅವರಲ್ಲ. ಯಾಕೆಂದರೆ ಒಂದು ನಿರ್ಮಾಪಕರ ದೃಷ್ಟಿಯಿಂದ ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರ ಮಾಡಿದ್ದಾರೆ. ಅವ್ರ ಬಗ್ಗೆ ಆ ಚಿತ್ರ ನೋಡಿ ಅಭಿಮಾನಿಗಳು, ಅನ್ನದಾತರು ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಒಬ್ಬ ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರೆಲ್ಲ ಚೆನ್ನಾಗಿರ್ತಾರೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ದೀಪ ಅವ್ರ ಪ್ರಶ್ನೆ ವಾಪಸ್ ತಗೋಬೇಕು. ಸಿನಿಮಾದಲ್ಲಿ ನಮ್ಮ ನಿರ್ಮಾಪಕರಿಂದಾಗಲಿ ಒಟ್ಟಾರೆ ತಂಡದಿಂದ ಇದು ನಡೆದಿಲ್ಲ, ಈ ಘಟನೆ ನಡೆದಿಲ್ಲ. ಯಾವತ್ತಿಂದನೂ ನಡ್ಕೊಂಡು ಬಂದಿದೆ ಘಟನೆ. ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಹೊಲಗೇರಿ ಬಂದು ಸೇರ್ಕೊಂಡಿದೆ. ಅದು ನಿರ್ಮಾಪಕರಿಗೆ ಗೊತ್ತಿದ್ರೆ ಬಹುಶಃ ಅವರು ಈ ಸಿನಿಮಾ ಮಾಡೋವಂಥ ಒಂದು ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ. ಈ ಸಿನಿಮಾ ಮಾಡಿದ್ರಿಂದ ನಾವೊಂದು ಹಲವಾರು ದಿನ ಊಟ ಮಾಡಿದ್ದೀವಿ ಕಲಾವಿದರು. ಅವರ ಹಣದಿಂದ ನಾವು ಕೂಲಿ ಮಾಡಿದ್ದೀವಿ, ಕೂಲಿ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ವಿ. ಸಿನಿಮಾ 23ಕ್ಕೆ ರಿಲೀಸು.
ಅದರ ಪ್ರೀವಿಯಸ್ಸು ಸಾಟರ್ಡೇ ಅಥವಾ ಫ್ರೈಡೇ ಫೋನ್ ಮಾಡಿ 2 ದಿನ ಪ್ರೊಮೋ ಶೂಟ್ ಇರುತ್ತೆ, ಹಣ ಬರಬೇಕು ಅಂತ ಮನು ಹೇಳ್ತಾನೆ. ಆಯಿತು ಒಂದು ಸತಿ ಜ್ಞಾಪಕ ಮಾಡು ಅಂತ ಹೇಳ್ತೀನಿ. ಅಥವಾ ಜ್ಞಾಪಕ ಮಾಡಲ್ಲ, ಸಂಡೇ ನಾನು ಬರ್ತೀನಿ ಅಂತ ಹೇಳಿರ್ತೀನಿ. ಸಂಡೇ ನಾನು ಫೋನ್ ಮಾಡಿದ್ರೆ ಆತ ಫೋನ್ ತೆಗಿಯೋದಿಲ್ಲ. ಸರಿ, ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ, ಮನು ನಾನು ಬರೋದು ಲೇಟ್ ಆಗ್ತಾಯಿದೆ, ಎಷ್ಟೊತ್ತರೆಗೂ ಪ್ರೊಮೋ ಶೂಟ್ ಇರುತ್ತೆ ಅಂತಂದ್ಬಿಟ್ಟು. ನೀವು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬಂದುಬಿಟ್ಟು 1 ಅವರಲ್ಲಿ ಹೊರಟೋಗಿ ಅಂತಾನೆ. ಹೋದೆ. ಎಲ್ಲ ಪತ್ರಕರ್ತ ಗೆಳೆಯರು ಗೊತ್ತಿರೋದ್ರಿಂದ ಅದೇ ಹೋಗ್ತೀರಾ ಅಂತ ಸಂಜೆ 5 ಗಂಟೆವರೆಗೂ ಇಟ್ಕೊಂಡು ನಿರ್ಮಾಪಕರ ಜೊತೆಯಲ್ಲೇ ಇದ್ವಿ. ಸೊ ಅವತ್ತು ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ ಎಲ್ಲನೂ ಕ್ಯಾನ್ಸಲ್ ಮಾಡಿದೆ. ಸೊ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಯಾರು ಮನು, ನಾನು ಆತನ ಜೊತೆ 2ನೇ ಸಿನಿಮಾ ಮಾಡಿರೋದು. ಮೊದಲನೇ ಸಿನಿಮಾ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಸಿನಿಮಾ. ಬಹುಶಃ ನಿರ್ಮಾಪಕರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆತನ ಮೇಲೆ ನಂಬಿಕೆಯಿಂದ ಅಪಾರ ಪ್ರತಿಭೆ ಇದೆ ಅಂತ ಕೋಟ್ಯಾಂತರ ರೂಪಾಯಿ ಹಣ ವೆಚ್ಚ ಮಾಡಿದ್ದಾರೆ. ನನಗೆ ನೆನ್ನೆ 2 ಫೋನ್ ಕಾಲ್ ಬರುತ್ತೆ. ನಾನು ಮೊನ್ನೆ ಯಾರೋ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾ ಇರ್ತೀನಿ. ಪದೇ ಫೋನು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರುಗಳು 3-4 ಜನ. ನಾನು ಏನು ಇಷ್ಟೊಂದು ಮಿಸ್ ಕಾಲ್ ಬರ್ತಾ ಇದ್ದೀರ ಅಂತ ವಾಪಸ್ ಫೋನ್ ಮಾಡಿದೆ. ನಿಮಗೇನು ಬುದ್ಧಿಗಿದ್ದಿ ಇದೆಯಾ ಇಲ್ವಾ? ಆ ಮಡೆನೂರು ಮನು ಆ್ಯಕ್ಟ್ ಮಾಡೋ ಸಿನಿಮಾಗೆ ನೀನು ಪ್ರಮೋಷನ್ ಮಾಡ್ತಾ ಇದೀಯಾ ಅಂದರು. ಅಯ್ಯೋ ದಡ್ಡಂದ್ರ, ನಾನು ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದೇನು ಅಂದರೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಒಂದು ಪೋಸ್ಟ್ರು, ಇದರಲ್ಲಿ ಒಬ್ಬ ಪತ್ರಕರ್ತ ಟ್ರೋಲ್ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ಮಾಡುವಂಥ ಒಂದು ಪ್ರಯತ್ನ ತಮಿಳಲ್ಲಾಗಲಿ ತೆಲುಗಲ್ಲೇ ಆಗಲಿ ಅಂದರೆ ತುಂಬ ಸ್ವಾಗತ ಸಿಗುತ್ತೆ. ಅದನ್ನು ಓದ್ಬಿಡ್ತೀನಿ. ನಿಮಗೆ ಎಲ್ಲ ನೋಡಿರ್ತೀರ ಅನಿಸುತ್ತೆ, ಆದರೆ ಒಂದು ಸತಿ ಓದ್ಬಿಡ್ತೀನಿ. ತಮಿಳಿನಲ್ಲಿ ಇಂಥ ಪ್ರಯತ್ನಗಳು ನಡೆದಾಗ ಎದೆ ಉಬ್ಬಿಸಿ ಸಂಭ್ರಮ ಪಡುವ ನಾವು, ನಮ್ಮ ಕನ್ನಡದಲ್ಲಿ ಸಹ ಅಂಥದ್ದೊಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಜೊತೆಗೆ ನಿಲ್ಲಬಾರದು? ಇದು ನಾನು ಮಾಡಿದ್ದಲ್ಲ, ಯಾರೋ ಪತ್ರಕರ್ತ ಟ್ರೋಲ್ ರಾಮ ಅಂತ ಮಾಡಿದ್ದಾರೆ. ಹಾಂ, ಕುಲದಲ್ಲಿ ಕೀಳಾವುದೋ ಈ ನೆಲದ ಸೊಗಡು ಸಾರುವ ಅಪರೂಪದ ದೃಶ್ಯ ಕಾವ್ಯ, ಮಿಸ್ ಮಾಡಿದೆ ನೋಡಿ ಅಂತ. ಇದರಲ್ಲಿ ಏನಾಗಿದೆ, ಪಾಪ ಹೀರೋ ಎಲ್ಲೂ ಮೇಲ್ಗಡೆ ಇರಬೇಕು, ಹೀರೋಯಿನ್ನು ನಮ್ಮನ್ನೆಲ್ಲ ಬುಡಕ್ಕೆ ಹಾಕ್ಬಿಟ್ಟಿದ್ದಾರೆ. ನನ್ನ ಮುಖನ ಡೈರೆಕ್ಟ್ರು ಜಾಗ ಇರಲಿಲ್ಲ, ಯಾರೋ ಒಂದು ಕ್ಯಾರೆಕ್ಟರ್ ಜೂನಿಯರ್ ಆರ್ಟಿಸ್ಟ್ ಥರ ಮಾಡಿದ್ದೀನಿ, ಹಾಕ್ಬಿಟ್ರು ತಳಪಾಯ ಇರಲಿ ಅಂತ ಹಾಕ್ಬಿಟ್ರು ಕೆಳಗಡೆ. ಈ ಟೋಲಲ್ಲಿ ನನ್ನ ಮುಖ ಕಾಣಿಸ್ತಾ ಇಲ್ಲ ನೋಡಿ, ಯಾರಿಗಾರು ಕಾಣಿಸುತ್ತಾ ಅಂತ? ಎಲ್ಲೂ ಕಾಣಿಸಲ್ಲ. ನಾನು 3-4 ಜನಕ್ಕೆ ವಾಪಸ್ ಫೋನ್ ಮಾಡಿದೆ. ಬುದ್ಧಿ ಇದೆಯಾ ನಿನಗೆ? ಅವನ ಇಡಿಯಟ್ಟು ಹೊಲ್ಸ್ ಕೆಲಸ ಮಾಡಿದ್ದಾನೆ, ಅವನ ಪರವಾಗಿ ನೀನು ಟ್ರೋಲ್ ಮಾಡ್ತೀಯ ಅನ್ಪಿದ್ದೆ. ಆ ಪಿಕ್ಚರಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೇನೆ, ನೀನು ಫಸ್ಟ್ ನೋಡ್ರೆ, ನೀವು ಝೂಮ್ ಮಾಡಿ ನೋಡ್ರೆ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ನಾಯಿ ಚಂದ್ರು ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಯಾವುದೋ ಒಂದು ಗ್ರೂಪಲ್ಲಿ. ನೀನು ಬುದ್ಧಿಗಿದ್ದಿದೆಯಾ, ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು. ನನಗೆ ಅದನ್ನು ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡಿಲ್ಲ. ಆಮೇಲೆ ಫೋನ್ ಮಾಡಿದೆ, ಅಯ್ಯೋ ಸಾರಿ ಸುವರ್ಣ, ನಾನು ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ಬೈದ್ಬಿಟ್ಟು ಅಂತಂದ್ಬಿಟ್ಟು ಆತ ರಿಪ್ಲೈ ಕೊಟ್ಟ. ಸೊ ಈ ಥರ ಒಂದು ಘಟನೆಗಳಾಗುತ್ತೆ. ಯಾಕೆಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತೀಯ ಅಂತ ಬೈದಿರ್ಬೇಕಾದ್ರೆ ಸಹಜ. ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ, ದರ್ಶನ್ ಸಾರ್ ಬಗ್ಗೆ ಆಗಲಿ, ಧ್ರುವ ಸರ್ಜಾ ಬಗ್ಗೆ ಆಗಲಿ ಮಾತಾಡಿರೋದು ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ. ಸುಮಾರು ಜನ ಹೇಳಿದ್ರು, ಅವ್ರ ಬಗ್ಗೆ ಎಲ್ಲ ಬೈದಾರೆ, ಅಂಥ ಸಿನಿಮಾ ನೀವು ಪ್ರಮೋಟ್ ಮಾಡ್ತಾ ಇದೀಯಾ, ಏನು ಅನ್ಕೊಳ್ತಾರೆ ಅವ್ರ ಸಿನಿಮಾದಲ್ಲೆಲ್ಲ ನೀನು ಪರ್ಮನೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀಯಾ ಅಂತ ಅಂದ್ಬಿಟ್ಟು ನನ್ನ ಬೈದರು. ಯಾರು? ಸಹ ನಿರ್ಮಾಪಕರು, ನನ್ನ ನಿರ್ಮಾಪಕರು. ನಾನು ಅವ್ರಿಗೆ ಹೇಳಿದೆ, ನಾನು ನಿಜವಾಗ್ಲೂ ಅದು ಯಾವುದೂ ಕೇಳಿಸ್ಕೊಂಡಿಲ್ಲ ಅಂದರು. ರಾತ್ರಿ ರಾಮ್ ಫೋನ್ ಮಾಡಿದ್ರು, ಈ ಥರ ಪ್ರೆಸ್ ಮೀಟ್ ಇರುತ್ತೆ ಅಂತ. ಮೊದಲು ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲೇ ಕ್ಷಮೆ ಕೇಳಬೇಕಾಯ್ತು. ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ. ಬಿಕಾಸ್ ಆಫ್ ಟ್ರಾಫಿಕ್ಕು ಭಾಳ ದೂರದಿಂದ ಬಂದೆ ನಾನು. ಸೊ ಇದು ನಡೆದಿದ್ದು. ಇಡೀ ದಿನ ನಾನು ಪ್ರೊಮೋ ಶೂಟ್ನಲ್ಲಿದ್ದಾಗಲೂ ಮನು ಬಹಳ ನಿಗೂಢವಾಗಿರ್ತಿದ್ದ. ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿಲ್ಲ, ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಎಷ್ಟೋ ಪ್ರೊಮೋ ಶೂಟ್ನಲ್ಲಿ ನಾನು, ಮೌನ ಮತ್ತು ಮನು ಕೂತ್ಕೊಂಡು ಮಾತಾಡಿದ್ದೀವಿ. ಎಷ್ಟು ಅಂದರೆ ಎಷ್ಟು, ಅದು ಶೂಟ್ ಆಗಿದ ತಕ್ಷಣ ಎದ್ದು ಹೋಗ್ಬಿಡ್ತಿದ್ದ. ಏನಾಗಿದೆ ಕೋಆರ್ಟಿಸ್ಟ್ ನಾನು ಬಂದಿದ್ದೀನಿ, ಒಂದು ಮಾತಾಡ್ಸೋ ಒಂದು ಸೌಜನ್ಯ ಇಲ್ಲ ಅವನಿಗೆ ಅಂತ ಅಂದ್ಕೊಳ್ತಿದ್ದೆ. ಹಿಂದಿನ ದಿನ ನೀವೆಲ್ಲ ನೋಡ್ದಂಗೆ ಯಾರೋ ನಂಗೆ ಫೋನ್ ಮಾಡಿದ್ರು. ಅವನು ಬೇರೆ ರೀತಿ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಿದ್ದರಿಂದ ಖುಷಿ ಆಗೋದು. ನಾನು ರಾಮ್ಗೆ ಎಷ್ಟೋ ಸತಿ ಹೇಳಿದ್ದೀನಿ, ಕರೀರಿ ನಾನು ಬರ್ತೀನಿ ಪ್ರಮೋಷನ್ಗೆ, ಎಷ್ಟು ಬೇಕಾದ್ರು ಸಿನಿಮಾ ಉಳಿಸ್ಕೊಳ್ಳೋಣ ನಾವು ಅಂತ ಅಂದ್ಬಿಟ್ಟು. ಅವ್ರು ಕರೆದಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ಹಿಂಗೇನೋ ಆಯಿತು. ಖುಷಿಯಾಗೋದು ಅವನು ಪ್ರಮೋಷನ್ ಮಾಡ್ತಾ ಇದ್ದಿದ್ದ ರೀತಿಗೆ. ಇದು ಒಂದು ಗಿಮಿಕ್ ಅಂತ ನಾನು ತಿಳ್ಕೊಂಡು ರಾಮ್ಗೆ ಫೋನ್ ಮಾಡಿದೆ. ಅಣ್ಣ, ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಿರ್ಮಾಪಕರ ಜೊತೆಗಿದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಮ್ಗೇನೂ ಗೊತ್ತಿಲ್ಲ ಅಣ್ಣ. ಈಗ ನಿರ್ಮಾಪಕರು ಹೇಳಿದ್ರು ಏನೋ ಅಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು, ಅದಾಗಲಿಲ್ಲ ಅಂತ. ಬಟ್ಟು ಈ ಥರ ಘಟನೆಯಿಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ನಿರ್ಮಾಪಕನನ್ನು ಬೀದಿಗೆ ತಂದು ನಿಲ್ಲಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಈ 3 ಜನ ಖ್ಯಾತ ನಾಯಕ ನಟರ ಅಭಿಮಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಹಲವಾರು ಜೀವಗಳು ಅದಕ್ಕೆ ಶ್ರಮ ಪಟ್ಟಿದ್ದಾರೆ.
ಆ ಶ್ರಮ ವ್ಯರ್ಥ ಆಗ್ಬೋದು. ಬನ್ನಿ ಚಿತ್ರಮಂದಿರಕ್ಕೆ ಬಂದು ಎಲ್ಲ ಅಭಿಮಾನಿಗಳಿಗೆ ನನ್ನ ಕಳಕಳಿ ವಿನಂತಿ. ಒಂದು ಒಳ್ಳೆ ಸಿನಿಮಾ, ಅಣ್ಣ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಸತ್ಯಹರಿಶ್ಚಂದ್ರ ಸಿನಿಮಾದ ಒಂದು ಹಾಡಿನ ಒಂದು ಟೈಟ್ಲ್ ಇಟ್ಕೊಂಡು ಕುಲದಲ್ಲಿ ಕೀಳ್ಯಾವುದೋ ಮಾಡಿದ್ವಿ. ಒಂದು ಒಳ್ಳೆ ಸಿನಿಮಾ. ಅದೇನಿದ್ರು ಕೋರ್ಟು ಕೇಸು ಆತ ನೋಡ್ಕೊಳ್ತಾರೆ. ಅದು ಸಿನಿಮಾ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಬಾರ್ದು. ಯಾಕಂದರೆ ಒಬ್ಬ ನಿರ್ಮಾಪಕ ಉಳಿದ್ರೆ, ನಾನು ಮೊದಲಿಂದನೂ ಎಲ್ಲೋದು ಹೇಳ್ತಾ ಇರ್ತೀನಿ, ನಿರ್ಮಾಪಕ ಇಂಪಾರ್ಟೆಂಟು. ಆತ ಉಳಿದ್ರೆ ಒಂದು 100 ಕುಟುಂಬ ಅನ್ನ ಊಟ ಮಾಡುತ್ತೆ, 100 ಕುಟುಂಬ ಉಳಿಯುತ್ತೆ ಅಂತ. ಮತ್ತೊಮ್ಮೆ ಕಳಕಳಿಯಿಂದ ನಾನು ಶಿವಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ನಾನು 3 ಜನಗಳಿಗೆ ನಾನು ಭಾಳ ಆತ್ಮೀಯ. ನಾನು ಎಲ್ಲರ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾ ಮೇಲೆ ನಿಮ್ಮ ಅಭಿಮಾನಿಗಳದ್ದು ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಅದಾಗ್ದಂಗೆ ನೀವು ನೋಡ್ಕೋಬೇಕು. ಶಿವಣ್ಣ ಆಗಲಿ, ದಚ್ಚು ಸರ್ ಆಗಲಿ, ಮತ್ತು ಧ್ರುವ ಸರ್, ಇಷ್ಟನ್ನೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಒಂದು ಚಿತ್ರನ ನಮ್ಮ ಜನತೆಗೆ ರೀಚ್ ಮಾಡೋದ್ರಲ್ಲಿ ಮೊದಲ ಪ್ರಮುಖ ಪಾತ್ರ ವಹಿಸಿದವ್ರು ನೀವು. ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಚಿತ್ರ ಭಾಳ ಅದ್ಭುತವಾಗಿದೆ. ನಾನು ಮೈಸೂರು, ಹಾಸನವರೆಗೂ ಎಲ್ಲ ನಾವು ಒಂದು ಬ್ಯಾಚಲ್ಲಿ ಹೋಗಿ ಎಲ್ಲ ಕಡೆನೂ ಬಂದಿದ್ದೀವಿ. ಯಾರೊಬ್ಬರು ಅಷ್ಟೇ ಚಿತ್ರದ ಬಗ್ಗೆ ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಮೆಸೇಜ್ ಇದೆ, ದಯಮಾಡಿ ಚಿತ್ರನ ನೋಡಿ. ಮತ್ತೆ ನೋಡ್ತೀವಿ, ಇನ್ನೊಂದ್ಸಲಿ ನೋಡ್ತೀವಿ ಅಂತ ಜನ ಹೇಳಿದ್ದಾರೆ ಹೊರತು ಯಾರೂ ಚಿತ್ರದ ಬಗ್ಗೆ ಇಲ್ಲ. ಯಾವುದೋ ಒಂದು ಸಣ್ಣ ಇದೊಂದು ಪ್ರಾಬ್ಲಮ್ ಬಂತು. ಪ್ರಾಬ್ಲಮ್ ಬಂದಿರೋದ್ರಿಂದ ಈಗ ನಮ್ಮ ಒಂದು ಈ ಚಿತ್ರತಂಡದ ಮೇಲೆ ಏನೂ ಇಲ್ಲ. ಇದರಲ್ಲಿ ಮಾಡಿರೋನು, ತಪ್ಪು ಮಾಡಿರೋನು ಶಿಕ್ಷೆ ಅನುಭವಿಸಲೇಬೇಕು. ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಚಿತ್ರನ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಈಗ ಧ್ವನಿ ಕೇಳಿದಾಗ ಮನುದು ಅಂತ ನಮಗೂ ಅನಿಸ್ತಾ ಇದೆ. ಆದರೆ ನನ್ನ ಪರ್ಸ್ನಲ್ ಒಂದು ಅನುಮಾನ ಇದೆ. ಏನಂದರೆ ಅವನು ಯಾವತ್ತೂ ಡ್ರಿಂಕ್ ಮಾಡಿದ್ದು ನಮ್ಮ ಮುಂದೆ ನಾವು ನೋಡಿಲ್ಲ. ಯಾಕಂದರೆ ಅವನು 6 ಪ್ಯಾಕ್ ಮಾಡ್ಬೇಕು ಸರ್, ನಾನು ಜಿಮ್ ಮಾಡ್ಬೇಕು ಸರ್, ಯಾವಾಗ ಒಂದು ಕೂಲ್ ಡ್ರಿಂಕ್ಸ್ ಕುಡಿ ಅಂದರೂ ಕೂಡ ಕುಡಿತಾ ಇರಲಿಲ್ಲ. ಜಿಮ್ ಮಾಡ್ತಿದ್ದೀನಿ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ನನಗೆ ಫೈಟಲ್ಲಿ ಚೆನ್ನಾಗಿ ಕಾಣಬೇಕು, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವನು ಒಂದು ಶುಗರ್ ಕೂಡ ತೊಗೊಳ್ತಾ ಇರಲಿಲ್ಲ. ಯಾವುದಾದ್ರು ಕಾಫಿ ಟೀ ಕುಡಿ ಅಂದರೆ ಶುಗರ್ ಇರುತ್ತೆ ಬೇಡ ಅಂತ. ಈ ಥರ ಒಬ್ಬ ಅವನು ಎಣ್ಣೆ ಹೊಡೆದಿದ್ದಾನೆ ಅಂದಾಗ ನನಗೆ ಅದೊಂದು ಸ್ವಲ್ಪ ಅನುಮಾನ ಬಂತು. ಬಟ್ ವಾಯ್ಸ್ ಕೇಳಿದಾಗ ಅವನದೇ ಅಂತ ಕೂಡ ಅನ್ನಿಸ್ತಾ ಇದೆ. ಅದೊಂದು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಬಟ್ ಆ ಮಾತು ಅವ್ನು ತಪ್ಪಾಗಿ ಮಾತಾಡಿದರೆ ಮಾತ್ರ ಅದಕ್ಕೆ ನಮ್ಮ ಕಡೆಯಿಂದ ಮೊದಲನೇ ಧಿಕ್ಕಾರ ಇರುತ್ತೆ. ಅವನದೇ ಅದು ವಾಯ್ಸ್ ಅಂತ ಕನ್ಫರ್ಮ್ ಆಗಿದ್ದರೆ ಮಾತ್ರ ಅವನನ್ನು ನಾವು ಯಾವತ್ತೂ ನಾವು ಕ್ಷಮಿಸೋದಿಲ್ಲ. ಅದು ಏನು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಅದರಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೋ ಅದಕ್ಕೆ ನಾನು ಇವಾಗ ಉತ್ತರ ಕೊಡೋದು ತಪ್ಪಾಗುತ್ತೆ. ಬಟ್ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಆ ಥರ ಅನ್ನಿಸ್ತು. ಅವನು ಯಾವತ್ತೂ ಕುಡಿತಾ ಇರಲಿಲ್ವಲ್ಲ, ಅದು ಹೆಂಗೆ ಅವತ್ತು ಕುಡಿದಿರೋ ನೋಟ್ ಬಂತ ನನಗೆ ಗೊತ್ತಿಲ್ಲ. ಸೊ ಅದೇನೇನು ನಡೆದಿದೆ ಅದ್ರ ಹಿಂದೆಗಡೆ ನಮಗೆ ಆ ಕಥೆಗಳು ಗೊತ್ತಿಲ್ಲ. ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ದಿನ ಕೂಡ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲ. ನಿರ್ಮಾಪಕರಿಗೂ ಅಷ್ಟೇ, ನಮಗೂ ಅಷ್ಟೇ. ಅಂದರೆ ಒಂದು ಸಿನಿಮಾನ ತೆರೆಗೆ ತರಬೇಕು ಅನ್ನೋ ಇದರಲ್ಲಿ ನಾವು ಆ ಮಾತುಗಳು, ನಾವು ಬೆಳವಣಿಗೆ ಏನು ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಹೇಳಿ, ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಅಂದರೆ ಒಂದೊಂದು ಸಣ್ಣ ಸೀನು ಕೂಡ ನಿರ್ಮಾಪಕರು ಬಂದು ನೋಡೋರು, ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೊಂದು ಬೆಟರ್ ಬೇಕಂತ ಕೇಳೋರು, ಅದನ್ನು ನಾವು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ. ಸೊ ಈ ಥರ ಒಂದೊಂದು ಸೀನು, ಒಂದೊಂದು ಡೈಲಾಗು, ಪ್ರತಿ ವಿಷಯ ಕೂಡ ನಾವು ಅದ್ರ ಬಗ್ಗೆನೇ ಯಾವತ್ತೂ ಯೋಚನೆ ಮಾಡ್ತಾ ಇದ್ವಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇನ್ನೇನು ಬೇರೆ ನಮಗೆ ಅಲ್ಲಿ ಇರಲಿಲ್ಲ. ಸಡನ್ನಾಗಿ ಈ ಥರದ್ದೊಂದು ಅದೇನೋ ಹೇಳ್ತಾರಲ್ಲ ಸರ್, ಯಾವುದೋ ಒಂದು ಬಂದು ತಲೆ ಮೇಲೆ ಬೀಳುತ್ತೆ ಅಂತಾರಲ್ಲ, ಆ ಥರದ್ದೊಂದು ಅನುಭವ ಆಯಿತು ನಮಗೆ. ಅದನ್ನು ಕೇಳೋಣ ಅಂದರೆ ಅವನು ನಮಗೆ ಎದುರುಗಡೆ ಸಿಕ್ಕಿಲ್ಲ. ಎಷ್ಟು ಮಟ್ಟಿಗೆ ಅದರಲ್ಲಿ ನಿಜ ಇದೆ, ಏನಿದೆ ಅದನ್ನು ಕೇಳಬೇಕು ಅಂದರೆ ನಮಗೂ ಅವನ ಎದುರುಗಡೆ ಸಿಕ್ಕಿಲ್ಲ. ಯಾರ ಅಭಿಮಾನಿಗಳು ಸರ್? ಸರ್ ಅದು ಇಲ್ಲ ಸರ್, ನಮಗೆ ನಾನು ಅವ್ರಿಗೆಲ್ಲ ಒಂದು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇವತ್ತು ಈ ಮುಖೇನ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್, ನಮ್ಮ ಶಿವಣ್ಣ ಅವ್ರ ಅಭಿಮಾನಿಗಳಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ, ಮತ್ತು ಧ್ರುವ ಸರ್ ಅಭಿಮಾನಿಗಳಿಗೆ. ಸೊ ಯಾರೂ ನಮಗೇನು ತೊಂದರೆ ಕೊಟ್ಟಿಲ್ಲ ಸರ್. ಅವ್ನು ಮಾತಾಡಿದ್ದಾನೆ, ಅವ್ನು ಬಂದಮೇಲೆ ಅವ್ನಿಗೇನು ಪನಿಷ್ಮೆಂಟ್ ಮಾಡೋಣ ಅನ್ನೋ ಮಾತುಗಳಿದೆ ಬಿಟ್ಟರೆ ನಮ್ಮ ಸಿನಿಮಾಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಸೊ ನಾವು ಶಿವಣ್ಣ ಅವ್ರನ್ನ, ದರ್ಶನ್ ಸರ್ನ ಮತ್ತು ಧ್ರುವ ಅವ್ರನ್ನ ಭೇಟಿ ಆಗಬೇಕು ಅಂತ ಬಹಳ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಬಟ್ ಅವರು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ನಮಗೆ ಇನ್ನೂ ಭೇಟಿ ಆಗೋಕ್ಕಾಗಿಲ್ಲ. ಸೊ ನಾವು ಈ ಮುಖಾಂತರ ಅವ್ರ ಸಪೋರ್ಟ್ನ ನಾವು ಬಯಸ್ತಾ ಇದ್ದೀವಿ ಸರ್. ನಮ್ಮ ಈ ಚಿತ್ರಕ್ಕೆ ಅವ್ರದ್ದೊಂದು ಸಪೋರ್ಟ್ ಬೇಕಿದೆ, ಅವ್ರ ಅಭಿಮಾನಿಗಳ ಸಪೋರ್ಟ್ ಕೂಡ ಬೇಕಾಗಿದೆ. ಸೊ ಅವ್ರುಗಳು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಗೊತ್ತಿಲ್ಲ, ನಮ್ಮ ಸಿನಿಮಾದ ಒಬ್ಬ ಏನೊಂದು ಲೀಡ್ ರೋಲಲ್ಲಿ ಇದ್ದಾನೆ ಮನು, ಅವ್ನು ಮಾತಾಡಿರೋ ಮಾತುಗಳಿಂದ ಒಬ್ಬ
ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಸರ್. ಅವರು ಹೊಸ ನಿರ್ಮಾಪಕರು, ಚಿತ್ರರಂಗಕ್ಕೆ ಅವ್ರು ಬಂದಿರೋದೇ ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ನೀವು ಡೇ ಒನ್ನಿಂದ ನೀವು ನೋಡಿರ್ತೀರ, ನಾವು ಕರೆದಿರೋ ಎಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅವ್ರ ಮಾತಿನ ಒಂದು ಸೌಜನ್ಯ ಅಬ್ಸರ್ವ್ ಮಾಡಿರ್ತೀರ, ಅವರ ಒಂದು ದಾಟಿನ ನೀವು ಗಮನಿಸಿರ್ತೀರ. ಯಾವತ್ತೂ ಅವರು ಯಾವುದೇ ವಿಷಯಗಳಿಗೆ ಉದ್ರೇಕವಾಗಿ ಇಲ್ಲ ಯಾವುದೋ ವಿಷಯಕ್ಕೆ ಅವರು ಬೇರೆ ಥರ ಸ್ಟೇಟ್ಮೆಂಟ್ ಕೊಡೋದಾಗಲಿ, ತುಂಬ ಎಕ್ಸೈಟ್ಮೆಂಟ್ ಆಗಿ ಏನೇನೋ ಮಾತಾಡೋದಾಗಲಿ ಯಾವುದೂ ಇಲ್ಲ ಇದುವರೆಗೂ. ಅವ್ರೇನಿದೆ ಅವ್ರದ್ದು ನೇರ ನುಡಿ, ಅವ್ರಿಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಿರ್ತಾರೆ. ಅವ್ರಿಗೇನು ಅದು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡ್ತಿರ್ತಾರೆ. ಸೊ ಕೆಟ್ಟ ಜನ ಅಂದಾಗ ಸ್ವಲ್ಪ ಅದನ್ನು ದೂರನೇ ಇಟ್ಕೊಂಡು ಬಂದಿದ್ದಾರೆ ಅವರು. ಸೊ ಅವರಿಂದ ಸ್ವಲ್ಪ ದುಡ್ಡು ಲಾಸ್ ಆದರೂ ಪರವಾಗಿಲ್ಲ, ಅಂಥ ವ್ಯಕ್ತಿಗಳು ನಮಗೆ ಬೇಡ ಅನ್ನೋ ಥರನೇ ಒಂದಷ್ಟು ಘಟನೆಗಳು ನಡೆದಿದೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದಷ್ಟು ನಡೆಯುತ್ತೆ ಅದು. ಸೊ ಈ ಥರ ಒಂದಷ್ಟು ನಿರ್ಮಾಪಕರ ಒಂದು ಅಭಿರುಚಿ ಇರುವಂಥ ಒಬ್ಬ ನಿರ್ಮಾಪಕರು ಸರ್, ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಬಹಳ ನೋವಿನ ಒಂದು ವೈಯಕ್ತಿಕವಾದಂಥ ನನ್ನ ಒಂದು ಸ್ಟೇಟ್ಮೆಂಟ್ ಸರ್. ಅದ್ರ ಬಗ್ಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವರು ಡೀಟೇಲ್ಸ್ ಕೊಡ್ತಾರೆ ಮೇಡಮ್. ಮೇಡಮ್ ಇವಾಗ ನಮ್ಮ ಸಿನಿಮಾಗೆ ಒಂದು ಪ್ರಮೋಷನ್ಗೋಸ್ಕರ ಒಬ್ಬರನ್ನ ನೇಮಿಸಿದ್ವಿ, ಕಿರಣ್ ಅಂತ ಹೇಳಿ. ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ವೆಂಕಟೇಶ್ ಸರ್, ನಾವು ಸರ್ ಮೇಡಮ್ ಕೇಳಿರೋದು ವಿಷಯ ಕೇಳ್ತೀನಿ. ನಾವು ಈ ಸಿನಿಮಾ ಶುರು ಆದಾಗಿಂದ ವೆಂಕಟೇಶ್ ಸರ್ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಪ್ರತಿ ಹಂತದಲ್ಲೂ ಪ್ರಮೋಷನ್ಗೆ ಅಂತ ನಾವು ಬಹಳ ಇಂಪಾರ್ಟೆಂಟ್ ಕೊಡ್ತಾ ಬಂದ್ವಿ ಡೇ ಒನ್ನಿಂದ. ಈ ಸಿನಿಮಾಗೆ ಏನೇ ಒಂದು ವಿಷಯ ಮಾಡಿದ್ರು ಅದನ್ನು ವಿಶೇಷವಾಗಿ ಮಾಡೋಣ, ವಿಶೇಷವಾಗಿ ಜನರಿಗೆ ತಲುಪಿಸೋಣ ಅಂತ ಹೇಳಿ ನಾವು ಒಂದೊಂದನ್ನು ಕೂಡ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಬಂದ್ವಿ. ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರು, ಅದು ಏನೇ ಒಂದು ಜನರ ಮುಂದೆ ತರಬೇಕಂದ್ರೂ ನಾವು ನಿಮ್ಮ ಮುಂದೆ ಬರುವಾಗ ಒಂದು ವಿಶೇಷವಾದಂಥ ಯೋಚನೆ ಮಾಡಿ ಬರ್ತಾಯಿದ್ವಿ. ಆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಮಗೆ ವೆಂಕಟೇಶ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಅವತ್ತು ಯಾವುದು ನಾವು ಗಿಮಿಕ್ಸ್ ಏನು ಮಾಡಲಿಲ್ವಲ್ಲ. ನಮಗೆ ಗಿಮಿಕ್ಸ್ ಮಾಡಬೇಕಂದ್ರೆ ನಾವು ಡೇ ಒನ್ನಿಂದ ಮಾಡ್ಕೊಂಬರ್ತಿದ್ವಿ. ಅದರ ಅವಶ್ಯಕತೆ ನಮ್ಗೆ ಇರಲಿಲ್ಲ. ತಲೆಯಲ್ಲಿ ಬುದ್ಧಿ ಇದೆ, ಹೊಸ ರೀತಿ ಯೋಚನೆ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದ್ರ ಮೂಲಕ ನಾವೇನಾದರೂ ವಿಶೇಷವಾಗಿ ಬರ್ತೀವಿ ಹೊರತು ಈ ಥರ ಯಾವುದೋ ಈ ಥರ ವೈರಲ್ ಆಗುವಂಥ ಬೇರೆ ಯಾವುದೋ ಚೀಪ್ ಕ್ಯಾಟಗರಿ ಆ ಥರ ಥಾಟ್ಸ್ ನಮ್ಗೆ ಯಾವತ್ತೂ ಬಂದೂ ಇಲ್ಲ, ಬರೋದೂ ಇಲ್ಲ. ನನ್ನ ಹಿಂದಿನ ಸಿನಿಮಾಗಳೆಲ್ಲ ಮೇ ಬಿ ನೀವು ತುಂಬ ಜನ ಗೊತ್ತಿರುತ್ತೆ. ಯಾವುದೇ ಚೀಪ್ ಗಿಮಿಕ್ಗಳನ್ನ ಮಾಡಿ ನನ್ನ ಸಿನಿಮಾನ ನಾನು ಯಾವತ್ತೂ ತೆರೆಗೆ ತಂದವನಲ್ಲ. ಒಂದು ಸಿನಿಮಾಗೆ ಏನು ಪ್ರಮೋಷನ್ ಮಾಡಬೇಕೋ ಆ ರೀತಿಯ ಒಂದು ನೀಟ್ ಪ್ರಮೋಷನಲ್ಲೇ ನಾನು ಬಂದಿರ್ತೀನಿ. ಇದರಲ್ಲಿ ನಮ್ಮ ಬ್ಯಾಡ್ ಲಕ್ ಅನ್ಕೋಬೇಕು ಇದನ್ನು. ಸೊ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿದೆ, ಅದನ್ನು ನಮ್ಮ ಗಿಮ್ಮಿಕ್ಕು ಅಂತ ಅನ್ಕೊತಿದ್ರೆ ಅದು ಅವರ ಇದಿಗೆ ಬಿಟ್ಟಿದ್ದು. ಅದು ಆ ಥರ ಯೋಚನೆಗಳು ನಮ್ಮಲ್ಲಿ ಯಾರಿಗೂ ಇಲ್ಲ. ಬನ್ನಿ ವಿಜಯ್ ಸರ್. ಮೇಡಮ್ ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಮ್ಮ ನಿರ್ಮಾಪಕರು ಕೂಡ ಒಂದು ಇಂಟಿಮೇಷನ್ ಕೊಡ್ತಾರೆ ಸರ್. ಮಾತಾಡಿ ಸರ್. ಮೊದಲು ನಮ್ಮ ಸಿನಿಮಾ ಬಗ್ಗೆ ಮೇಡಮ್ ಇವಾಗ ಏನಾಗುತ್ತೆ, ಒಂದು ಹುಡುಗಿ ಮದುವೆ ಆಗಬೇಕಾಗುತ್ತೆ. ಮದುವೆ ಆಗೋ ಹುಡುಗಿ ಬಗ್ಗೆ 4 ಮಾತು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಮದುವೆ ಆಗೋಯ್ತು, ಇನ್ನು ಆಗಂದ್ಬಿಟ್ಟು ಮದುವೆ ಆಗದೆ ಇರೋಕ್ಕಾಗುತ್ತೆ. ಮದುವೆ ಆಗೋದ್ಮೇಲೆ ಒಳ್ಳೇದು ಕೆಟ್ಟದ್ದು ಆ ಗಂಡ ಆದವನು ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಜೀವನ ಸಂಸಾರ ಅನ್ನೋದು ನಡೆಸಲೇಬೇಕಾಗುತ್ತೆ. ಸೊ ಸಂಸಾರ ಅನ್ನೋದು ಶುರು ಆಗೋಯ್ತು ನಮ್ಮದು. ಅದರಿಂದ ಎಫೆಕ್ಟ್ ಅನ್ನೋದು ಕಾಲ ತೀರ್ಮಾನ ತಗೊಳುತ್ತೆ. ಬಟ್ ನಮಗೆ ತೊಂದರೆ ಅಂತ ಯಾರಿಂದನೂ ಆಗಿಲ್ಲ. ಜನ ಇನ್ನೂ ನಮ್ಮ ಸಿನಿಮಾನ ನೋಡೋರು ಬರಬೇಕಾಗಿದೆ, ಅದು ನಮ್ಮ ವಿನಂತಿ. ಕೆಲವು ವದಂತಿಗಳಿಗೆ ಅವರು ಗಮನ ಹರಿಸಿರ್ತಾರೆ. IPL ಬಂತು, ಇಲ್ಲಿ ಯಾವುದೋ ಇಶ್ಯೂ ಬಂತು, ಅಲ್ಲಿ ಯಾವುದೋ ಮಳೆ ಬಂತು, ಇದರಿಂದ ಜನ ಸ್ವಲ್ಪ ಡೈವರ್ಟ್ ಆಗಿರ್ತಾರೆ. ಆದರೆ ಒಳ್ಳೆ ಸಿನಿಮಾ ಬಂದಾಗ ಜನ ಖಂಡಿತ ಕೈ ಹಿಡಿತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾ ಉದಾಹರಣೆ. ಯಾಕಂದರೆ ಇವತ್ತು ಕೂಡ ಥಿಯೇಟ್ರಲ್ಲಿ 70% ಕಲೆಕ್ಷನ್ ಇದೆ. ಇದಕ್ಕಿಂತ ಉದಾಹರಣೆ ನಾವು ಇನ್ನೇನು ಕೊಡೋಣ. ಎಷ್ಟೇ ವದಂತಿಗಳಿದ್ರು, ಏನೇ ಮಳೆ ಬರ್ತಿದ್ರು, ಶೋ ಟೈಮ್ಗೆ ಮಳೆ ಬರ್ತಿದ್ರು ಕೂಡ ಥಿಯೇಟ್ರಲ್ಲಿ ಜನ ಬರ್ತಿದ್ದಾರೆ. ಸೊ ಇದಕ್ಕಿಂತ ಸಾಕ್ಷಿ ನಾನು ಎಲ್ಲಿಂದ ತೊಗೊಂಬರಲಿ ಮೇಡಮ್? ಖಂಡಿತ ಇದೆ. ಬಟ್ ನಮ್ಮ ನಿರೀಕ್ಷೆ ಇನ್ನೊಂದಿತ್ತು, ಆ ನಿರೀಕ್ಷೆ ಇನ್ನೂ ಆಗಿಲ್ಲ. ಇದು ಫಸ್ಟ್ ವೀಕಲ್ಲಿ ಈ ಥರ ಇರೋದ್ರಿಂದ
ಮೇ ಬಿ ಮುಂದಿನ ವಾರ ಅದಾಗ್ಬೋದು ಅನ್ನೋ ಒಂದು ಭರವಸೆ ಇದೆ. ಇಲ್ಲೇ ಹೇಳ ಅಲ್ಲ ಓಕೆ ಅಲ್ವಾ ಇದು ಓಕೆ ಅಲ್ಲ? ಓಕೆನಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕಡೆ ಸಂತೋಷ ಇದ್ರೆ, ಒಂದು ಕಡೆ ದುಃಖ ಇದೆ. ಏನಪ್ಪ ಅಂದರೆ ದುಃಖನೇ ಜಾಸ್ತಿ ಇದೆ. ಈ ಸಿನಿಮಾ ರಂಗಕ್ಕೆ ಮೊದಲ ಹೆಜ್ಜೆ ನಾನು ಫಸ್ಟ್ ಟೈಮ್ 2 ವರ್ಷ ಆಯಿತು ಬಂದು. ಏನೋ ಒಂದು ದೊಡ್ಡ ಕನಸು ಇಟ್ಕೊಂಡು ಬಂದೆ. ಇವಾಗ ಆಗ್ತಿರೋದು ನೋಡಿದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಹೊರಗಡೆ. ಬಟ್ ಆದ್ರೂ ನಮ್ಮ ಬ್ಯಾಡ್ ಲಕ್ಕಿಗೆ ಈ ಬೇಡದೇ ಇರೋದೆಲ್ಲ ವಿಷಯಗಳು ತುಂಬ ದೊಡ್ಡ ವಿಷಯಗಳಾಗಿ ಕಾಣ್ತಾ ಇದೆ. ನಾವು ಯಾರೋ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಈ ಥರ ಚೀಪ್ ಕೆಟಗರಿ ಪಬ್ಲಿಸಿಟಿ ತಗೊಳಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾವು ರಾಜ್ಕುಮಾರ್ ಅವರ ಫಾಲೋವರ್ಸ್ ಆ್ಯಕ್ಚುಲಿ. ಅಂದರೆ ಅವರು ಹೇಳ್ಕೊಟ್ಟಿದ್ದು ಒಂದು ಅವರ ನಡವಳಿಕೆ, ಅವ್ರ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಕೆಲವೊಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವ್ರು ಯಾವತ್ತು ಈ ಥರ ಚೀಪ್ ಒಂದು ಪ್ರಮೋಷನ್ಸ್ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಸೊ ನಾನು ಹೇಳೋಕೆ ಹೊರಟಿದ್ದು, ಆ ಮೇಡಮ್ ಏನೋ ಒಂದು ಕೇಳಿದರು ಕ್ವೆಶನ್. ಮೇಡಮ್ ಏನೋದು ನನಗೆ ಗೊತ್ತಾಗಿಲ್ಲ ಅಂತಲ್ಲ, ಗೊತ್ತಾಗಿದ್ದು 20 ಡೇಸ್ ಬ್ಯಾಕು ಒಂದು 10ವರೆಗೆ, ರಾತ್ರಿ 10ವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ. ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ಇದಾರಲ್ಲ, ಅವರು ಫೋನ್ ಮಾಡ್ತಾರೆ. ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರು ಫೋನ್ ಮಾಡಿದಾಗ ನನಗೆ ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ, ಆ ಹುಡುಗಿದು ಮತ್ತು ಮನುದು ಏನೋ ಅನೈತಿಕ ಸಂಬಂಧ ಇದೆ. ಸೊ ಅವರು ತುಂಬ ವರ್ಷಗಳಿಂದ ಇದೆ. ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದರು. ಸೊ ನಾನು ಒಂದೇ ಸಲ ನನಗೆ, ಯಾಕೆಂದರೆ 20 ಡೇಸ್ ನಾವು ಸಿನಿಮಾ ಆಲ್ರೆಡಿ 23ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ. ಆ ಟೈಮಲ್ಲಿ ಆ ಹುಡುಗಿ ಆ ಥರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು. ತುಂಬ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ. ಯಾಕೆಂದರೆ ನನ್ನ ಹತ್ರ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ. ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವ್ರು ಏನು ಹೇಳಿದ್ದು, ಆ ಹುಡುಗಿ ಜೊತೆ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು. ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಗೊಳಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಇದೆಲ್ಲ ಹೊಸತು ಆ್ಯಕ್ಚುಲಿ. ಇಮಿಡಿಯೇಟ್ಲಿ ನಾನು ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ. ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ನಾನು ಮನುಗೂ ಫೋನ್ ಮಾಡಿದೆ, ಮನುಗೂ ಬೈದಿದ್ದೀನಿ ನಾನು ಅವತ್ತು. ಈ ಥರ ಮುಂಚೆನೇ ಹೇಳಿದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತು ಮಾತಾಡ್ಬೋದಿತ್ತು, ಏನೋ ಒಂದು ಸೊಲ್ಯೂಷನ್. ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ, ಕಳ್ಕೊಂಡಿರೋದನ್ನ ಮತ್ತೆ ನಾನು ತಂದು ಕೊಡೋಕ್ಕಂತೂ ಆಗಲ್ಲ. ಆ್ಯಸ್ ಎ ಒಬ್ಬ ನಿರ್ಮಾಪಕನಾಗಿ ಕೂತು ಮಾತಾಡ್ಬೋದಾ ಅಂತ ಯಾರು ನಮ್ಮ ಡೈರೆಕ್ಟ್ರು, ನಾನು ಮನು ಎಲ್ಲ ಮಾತಾಡಿದಾಗ ಅವನು ಏನೂ ಇಲ್ಲ ಸರ್, ತುಂಬ ಇಗ್ನೋರ್ ಮಾಡಿಬಿಟ್ಟ. ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ, ಹುಡುಗಿ ಏನೋ ಸುಮ್ಮನೆ ಆಟ ಆಡ್ಸೋಕೆ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು. ನಾನು ಮನುಗೆ ಹೇಳಿದೆ, ನಾನು ಈ ಶೂಟಿಂಗ್ ಮಾಡಲ್ಲ, ಶೂಟಿಂಗ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀನಿ ಡೈರೆಕ್ಟ್ರಿಗೆ. ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ, ಏನೂ ತೊಂದರೆ ಇಲ್ಲ. ಆ ಹುಡುಗಿ ಕೈಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು, ಇಲ್ಲ ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ. ಇದು ನಾನೇನು ತೊಂದರೆ ಕೊಡಲ್ಲ ಸಿನಿಮಾಕ್ಕೆ. ಯಾಕೆಂದ್ರೆ ಸಿನಿಮಾಗೆ ತೊಂದರೆ ಕೊಡ್ತೀವಿ ಅಂತಲೇ ಹೇಳ್ದಂಗೆ ಆಯ್ತಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಒಬ್ಬ ಹೀರೋ ಲೀಡ್ ರೋಲ್ಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವಾ. ಸೊ ನಾನು ಆ ಥರ ಹೇಳಿದೆ. ನಾನು ಅಂದರೆ ಡೈರೆಕ್ಟಾಗಿ ಮೀಟ್ ಮಾಡಿಸು ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಅವಳ ಕಡೆಯಿಂದ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದರೆ ನನಗೆ ನಂಬಿಕೆ ಇರುತ್ತೆ, ಮುಂದೆ ಹೋಗ್ಬೋದಪ್ಪ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ. ಒಂದೇ ದಿವಸದ ಶೂಟಿಂಗ್ ಉಳಿದಿದ್ದು, ಬೇರೆ ಎಲ್ಲ ಮುಗಿದಿತ್ತು. ಸೊ ಕರೆಕ್ಷನ್ ವರ್ಕ್ ನಡೀತಿತ್ತು. ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೆದರಿಕೊಂಡು ಡೈರೆಕ್ಟ್ರು ಜೊತೆ ಮಾತಾಡಿಕೊಂಡು, ಇಲ್ಲ ಸ್ಟಾಪ್ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಒಂದು ಎಡಿಟಿಂಗ್ ಆಫೀಸಲ್ಲಿ ಅಂದರೆ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ. ಎಡಿಟಿಂಗ್ ಆಫೀಸಲ್ಲಿ ನಾನು, ಇವರು, ನನ್ನ ಫ್ರೆಂಡ್ಸು ಸಿನಬೈ ಮತ್ತು ಇನ್ನೊಂದು 4 ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ. ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿಗೆ, ಎಲ್ಲಿ ಕೆಂಗೇರಿ ಹತ್ರ ಆ ಲೊಕೇಶನ್ ಎಲ್ಲೋ ಬರುತ್ತೆ, ಏನೋ ಹೇಳಿದಾರಲ್ಲ ಕೆಂಗೇರಿ, ಅದೆಲ್ಲ ಸತ್ಯನೇ. ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ. ನಮಗೆ ಇನ್ಫಾರ್ಮೇಷನೇ ಇರಲಿಲ್ಲ. ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು, ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದು ಇರಲಿಲ್ಲ. ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ, ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು.
ಆ ಹುಡುಗಿ ಜೊತೆ ಇನ್ನೊಬ್ಬ ಅವ್ರ್ಯಾರೋ ಅವ್ನು ಮನು ಹೇಳೋದು ಆ ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ, ನಮಗೂ ಗೊತ್ತಿಲ್ಲ ಅದು. ಬಾಯ್ ಫ್ರೆಂಡ್ ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ. ಅವರು ಮತ್ತೆ ಮಿಂಚು ಇಬ್ರು ಬಂದ್ರು ವಿತ್ ಮನು ಜೊತೆ ಅವ್ರ ಗಾಡಿಯಲ್ಲಿ ಬರ್ತಾರೆ 12 ಗಂಟೆ ಹೊತ್ತಿಗೆ. ಸೊ ಅವಳು ಸ್ವಲ್ಪ ಸುಸ್ತಾಗಿರ್ತಾ ಹುಡುಗಿ. ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳಾದ್ಮೇಲೆ ಸೊ ಊಟ ಏನಾದ್ರು ಬೇಕಾ ಅಂತ ತರಿಸ್ಕೊಂಡು ನಾವೇ ಊಟ ಮಾಡ್ತಿದ್ವಿ. ಯಾಕೆಂದ್ರೆ ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ. ಯಾಕೆಂದ್ರೆ ನಾವೆಲ್ಲ 4 ಜನ ಗಂಡಸರೇ ಇರೋದ್ರಿಂದ ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಶನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸ್, ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ ಅವ್ರು ವಕೀಲರು, ಅವ್ರನ್ನ ಕರೆಸ್ಕೊಳ್ತೀವಿ. ಯಾಕೆಂದ್ರೆ ಒಂದು ಲೇಡಿ ಇದ್ದಾಗ 10 ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ. ಅವ್ರು ಹೇಳಿದ್ದಾರೆ ಒಂದು ಮಾತು, ನಾವು ಏನು ಸರ್ ಅದು ಒಂದು ಮಾತು ಏನೋ ಹೇಳಿದ್ದಾರೆ, ಮೈಂಡ್ ವಾಶ್ ಅಂದ್ರೆ ಏನು, ಒಂದು ಬುದ್ಧಿ ಹೇಳಿದ್ರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನ್ಸುತ್ತೆ. ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶು, ನಮ್ಮ ಭಾಷೆಯಲ್ಲಿ ನಾನು ನಿರ್ಮಾಪಕ ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಇವನು ಒಬ್ಬ ಆರ್ಟಿಸ್ಟ್ ಆಗಿ ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ಹೊಲಸು ಜೀವನ ಏನದು ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡ್ಸೋಕ್ಕೆ ನಾನು ಆಗಿರೋ ಪರಿಸ್ಥಿತಿ ಬಂತು. ಬಟ್ ಅದನ್ನ ಹೇಳ್ಕೊಳಕ್ಕೆ ಏನು ನನಗೆ ನಾಚಿಕೆ ಇಲ್ಲ, ಯಾಕೆಂದ್ರೆ ನಾನು ಸರಿ ಇದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರಾ ಏನು ವಿಷಯ ಅಂತ ಕೇಳಿ ಎಲ್ಲ ಸರಿ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ಏನೇ ಇದ್ರು ಅಂತ ಹೇಳಿ ಒಂದು 2-3 ಅವರ್ ಮಾತುಕತೆ ಆಯಿತು. ಆ ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು. ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ. ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು 10 ವರ್ಷ 20 ವರ್ಷ ಏನು ಸೇರಿಸ್ಕೊಳ್ಳಲ್ಲ ಜೈಲಲ್ಲಿ. ಯಾವಾಗಲಾದ್ರೂ ಹೊರಗಡೆ ಬರ್ಬೋದು. ನಿನಗೇನು ಸಿಗುತ್ತೆ, ನೀನು ಮದುವೆ ಆಗ್ತೀಯಾ, ಇಲ್ಲ ಮದುವೆ ಆಗಲ್ಲ, ದುಡ್ಡು ಬೇಕಾ, ಅದನ್ನು ಕೇಳಿದ್ವಿ. ಯಾಕೆಂದರೆ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದರೆ ಒಬ್ಬ ಪ್ರೊಡ್ಯೂಸರ್, ಯಾಕೆಂದರೆ ಕಾಂಟ್ಯಾಕ್ಟೇ ಇಲ್ಲ ನನಗೆ, ಅವಳು ಮಾಡಿದ್ದಾರೆ ಅಂದರೆ ಬೇರೆ ಆಲೋಚನೆಗಳು ನನಗೂ ಬಂತು. ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳ, ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದರೂ ಇದೆಯಾ, ಏನಾದರೂ ಹರಾಸ್ಮೆಂಟ್. ಯಾಕೆಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು, ನನಗೂ ಇರುತ್ತಲ್ವಾ ಬೇರೆಯವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಭಯದಲ್ಲಿ ನಾವು ಅದನ್ನು ಕೇಳಿದ್ವಿ. ಕೇಳಿಲ್ಲ ಅಂತಲ್ಲ, ಯಾಕೆಂದರೆ ಅದು ಕೇಳಬೇಕಾಗಿತ್ತು. 2 ಪಾಯಿಂಟ್, ಒಂದು ಮದುವೆ ಆಗ್ತೀಯಾ, ಮದುವೆ ಆಗಲ್ಲ ಅಂದ್ಲು. ಇನ್ನೊಂದು ನೀನು ದುಡ್ಡೇನಾದರೂ ಬೇಕಾಗಿದೆಯಾ, ಇಲ್ಲ ಅಂದ್ಲು. ಮದುವೆನೂ ಆಗಲ್ಲ, ಅವಳಿಗೆ ಲೈಫು ಬೇಡ, ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ, ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ. ಅದನ್ನು ತಗೊಂಡೋಗಿ ಯಾರು ಮನು ಮತ್ತು ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ, ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ. ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಸೊ ಅದನ್ನು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ. ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಒಬ್ಬ ಲೇಡಿ ಇದ್ದಾರೆ, ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ. ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ, ನಮಗೆ ಆ ಬುದ್ಧಿ ಇಲ್ಲ, ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ 10 ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ಬರೂ ಬಿಟ್ವಿ, ಸಪ್ರೇಟಾಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದ್ಬಿಟ್ಟು ಆ ಹುಡುಗಿ ನಮಗೆ ಒಂದು ಆ ವಿಡಿಯೋ ತೋರಿಸಿ, ಸರಿ ಎಲ್ಲ ರೆಡಿ ಇದೆ, ನಾನು ಯಾವುದಕ್ಕೂ ತೊಂದರೆ ಕೊಡಲ್ಲ. ಆ ವಿಡಿಯೋ ಏನು ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯಿತೋ ಗೊತ್ತಿಲ್ಲ, ಬಟ್ ಆ ವಿಡಿಯೋ ಅದೇ ಆ ವಿಡಿಯೋ ಅವತ್ತು ಮಾತಾಡಿದ್ದು. ಸೊ ಅಷ್ಟಾದಮೇಲೆ 2 ದಿವಸ ಆದಮೇಲೆ ಮತ್ತೆ ಮನುಗೆ ಹರೆಸ್ಮೆಂಟ್ ಸ್ಟಾರ್ಟ್ ಆಯ್ತಂತೆ. ಸೊ ಅದು ಹಂಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿಷ್ಟೇ, ಸರ್ ನಮ್ದು ಏನೂ ಇಲ್ಲ ಮನು, ನಾವು ಎಷ್ಟು ಸಲ ಕೇಳಿದ್ದೀವಿ ಡೈರೆಕ್ಟರ್ ಸರ್ ಕೇಳಿ, ಏನಾದರೂ ಇದ್ರೆ ಹೇಳು, ಇಲ್ಲೇ ಸಾಲ್ವ್ ಮಾಡೋಣ, ಇಲ್ಲ ಏನೋ ಒಂದು ಬೇಕಾದರೆ ಏನೋ ಒಂದು ದೊಡ್ಡವ್ರನ್ನಾರು ಕರೆಸ್ಬಿಟ್ಟು, ಇಲ್ಲ ಇಂಡಸ್ಟ್ರಿ ಶಿವಣ್ಣನ ಯಾರನ್ನಾದ್ರೂ ಒಬ್ರು ಮುಂದೆ ಕೂರಿಸಿ ಮಾತಾಡ್ಸೋಣ. ಆ ಹುಡುಗಿ ಒಂದೇ ಇದ್ದಿದ್ದು, ಒಂದು ದಿವಸ ಒಂಥರ ಇದ್ದರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ಥರ ಇತ್ತು. ಸೊ ಫೈನಲಿ ಏನೇನಾಯಿತು ಅಂತ ಗೊತ್ತಿದೆ. ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ. ಸೊ ಅದು ಕ್ಲಿಯರ್. ಅವಳ ಹತ್ರ ವಿಡಿಯೋ ಇದ್ರೆ ಬೇಕಾದರೆ ಇದ್ದರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ. ಸೊ ವಿಡಿಯೋ ಇಟ್ಕೊಂಡು ನಾವು ಯಾರ ಹತ್ರನೂ ಆಟ ಆಡಲ್ಲ ಯಾರ ಲೈಫಲ್ಲೂ. ಸೊ ತುಂಬ ಬೇಜಾರು ಏನಪ್ಪ ಅಂದರೆ, ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು. ಒಂದು ಅವನ ಲೈಫಲ್ಲದೆ ನಾವು ಎಷ್ಟು ಜನ, ಒಂದು 500-600 ಜನ ಕೆಲಸ ಮಾಡಿದ್ದೀವಿ. ಹಾಗೆ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ವಲ್ಲ. ಸೊ ನಾವೇನು ತಪ್ಪು ಮಾಡಿದ್ವಿ? ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರತು ಬೇರೆ ಏನು ನೋಡಿಲ್ಲ. ಅವನಿಗೆ ನನಗೆ ಅಣ್ಣನ ತಮ್ಮನ ಆಸ್ ಎ ಬ್ರದರ್ ಆಗಿ ನೋಡಿದೆ. ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದೀವಿ ಆ ಥರ ಇದೀವಿ ಅಂತ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಲಾಸ್ಟಿಗೆ 2 ಡೇಸ್ ಇರೋವಾಗೂ ಕೇಳಿದ್ವಿ, ಮನು ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು, ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ. ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ. ಸೊ ಇವತ್ತು ನಾವು ಈ ಥರ, ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು. ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ, ದರ್ಶನ್ ಸರು, ನಮ್ಮ ಧ್ರುವ ಬ್ರದರು, ಇವರೆಲ್ಲ ನಮಗೆ ಒಂದು ನಿಜವೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು. ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ, ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ.
ಇವತ್ತು ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ, ಸೊ ಇವ್ರು ಹೇಳೋ ಹಂಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವ್ರ ಅಪೋಸಿಟ್ ಆಗಲಿ ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ. ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಬ್ರನ್ನ ಏನೋ ಒಂದು ಕೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್.